ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಸೊ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾವು ಒಂದಿಷ್ಟು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದ್ದೇವೆ ಅಕೌಂಟಿಂಗ್ ಇಕ್ವೇಶನ್ ಮೇಲೆ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ನೆಕ್ಸ್ಟ್ ಕಾನ್ಸೆಪ್ಟ್ ಗೆ ಹೋಗ್ತಾ ಇದ್ದೇವೆ, ದಟ್ ಈಸ್ ಬುಕ್ಸ್ ಆಫ್ ಒರಿಜಿನಲ್ ಎಂಟ್ರಿ ಅಂತ ಬರುತ್ತೆ. ಸೊ ಈಗಾಗಲೇ ನಿಮಗೆ ಡೆಬಿಟ್ ಕ್ರೆಡಿಟ್ ಅಂದ್ರೆ ಏನು ಅಂತ ಹೇಳಿದ್ದೇನೆ. ಸೊ ಅವನ್ನ ಹೇಗೆ ಯೂಸ್ ಮಾಡಬೇಕು ಅಂತ ಕೂಡ ಹೇಳಿದ್ದೇನೆ. ಆನಂತರ ನಿಮಗೆ ಒಂದಿಷ್ಟು ರೂಲ್ಸ್ ಗಳನ್ನ ಹೇಳಿದ್ದೇನೆ, ಸೊ ಪ್ರಿನ್ಸಿಪಲ್ಸ್ ಗಳನ್ನ ಹೇಳಿದ್ದೇನೆ. ಅಮೆರಿಕನ್ ಸಿಸ್ಟಮ್ ಆಫ್ ಅಕೌಂಟ್ಸ್ ಅನ್ನ ಹೇಳಿದ್ದೇನೆ. ಸೊ ಅಲ್ಲಿ ಯಾವ ತರ ಇರುತ್ತೆ ಸಿಸ್ಟಮ್, ಸೊ ಅದರಲ್ಲಿ 5 ತರ ಬರ್ತವೆ, ಕ್ಲಿಯರ್ ಕಾನ್ಸೆಪ್ಟ್ ಅನ್ನ ಹೇಳಿದ್ದೇನೆ. ಅದಾದ್ಮೇಲೆ ನಿಮ್ಗೆ ಅವನ್ನ ಯೂಸ್ ಮಾಡಿಕೊಂಡು ನಾವೇನ್ ಮಾಡ್ತೇವೆ, ಇಲ್ಲಿ ಟ್ರಾನ್ಸಾಕ್ಷನ್ಸ್ ಗಳನ್ನ ಮಾಡ್ತಾ ಹೋಗ್ತೇವೆ. ಸೊ ಅದರಲ್ಲಿ ಒಂದಿಷ್ಟು ಐಟಮ್ಸ್ ಗಳು ಬರ್ತವೆ. ಸೊ ಅಸೆಟ್ ಅಂದ್ರೆ ಯಾವ ತರ ಬರ್ತವೆ, ಅಸೆಟ್ ಅಂದ್ರೆ ಯಾವ ಐಟಮ್ಸ್ ಬರ್ತವೆ, ಲಯಬಿಲಿಟೀಸ್ ಅಂದ್ರೆ ಯಾವ ಬರ್ತವೆ, ಕ್ಯಾಪಿಟಲ್ ಅಂದ್ರೆ ಯಾವ ಬರ್ತವೆ, ಇನ್ಕಮ್ ಆರ್ ಗೇನ್ ಅಂದ್ರೆ ಯಾವ ಬರ್ತವೆ, ಎಕ್ಸ್ಪೆನ್ಸಸ್ ಅಂದ್ರೆ ಯಾವ ಬರ್ತವೆ, ಲಾಸಸ್ ಅಂದ್ರೆ ಯಾವ ಬರ್ತವೆ. ಸೊ ಇವಿಷ್ಟನ್ನು ನೀವು ನೋಡ್ಕೊಳ್ಬೇಕಾಗುತ್ತೆ. ಸೊ ಜರ್ನಲ್ ಎಂಟ್ರೀಸ್ ಮಾಡುವಾಗ ಇವಿಷ್ಟು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವಿಷ್ಟನ್ನು ನೋಡ್ಕೊಂಡು ನಾವು ಜರ್ನಲ್ ಎಂಟ್ರೀಸ್ ಅನ್ನ ಮಾಡ್ತಾ ಹೋಗ್ಬೇಕಾಗುತ್ತೆ, ಟ್ರಾನ್ಸಾಕ್ಷನ್ಸ್ ಗಳನ್ನ ರೆಕಾರ್ಡ್ ಮಾಡ್ಬೇಕಾಗುತ್ತೆ. ಸೊ ಟ್ರಾನ್ಸಾಕ್ಷನ್ಸ್ ಗಳನ್ನ ರೆಕಾರ್ಡ್ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಸೋರ್ಸ್ ಆಫ್ ಡಾಕ್ಯುಮೆಂಟ್ ಏನಿರುತ್ತೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಗೆ ಈಗ ಆಲ್ರೆಡಿ ಹೇಳಿದೀನಿ, ವೋಚರ್ ಅಂದ್ರೆ ಏನು ಅಂತ ಹೇಳಿದೀನಿ. ಸೊ ಇಟ್ ಇಸ್ ಅನ್ ಎವಿಡೆನ್ಸ್. ಸೊ ಅದು ಎವಿಡೆನ್ಸ್ ಅಂತ ನಾವು ಅದನ್ನ ಯೂಸ್ ಮಾಡ್ತೀವಿ. ಸೊ ಅದನ್ನ ನಮಗೆ ಟ್ರಾನ್ಸಾಕ್ಷನ್ ಆಗಿದೆ ಅನ್ನೋದಕ್ಕೆ ನಾವು ಪ್ರೂಫ್ ಅಂತ ನಾವು ಅದನ್ನ ಯೂಸ್ ಮಾಡ್ತೀವಿ. ಸೊ ಅದನ್ನ ಇಟ್ಕೊಂಡು ನಾವೇನ್ ಮಾಡ್ತೀವಿ, ಟ್ರಾನ್ಸಾಕ್ಷನ್ಸ್ ಗಳನ್ನ ಬುಕ್ಸ್ ಆಫ್ ಅಕೌಂಟ್ ಅಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ಬುಕ್ಸ್ ಆಫ್ ಒರಿಜಿನಲ್ ಎಂಟ್ರಿ ಅಂತ ಹೇಳಿದ್ರೆ ಇದಕ್ಕೆ ಜರ್ನಲ್ ಬುಕ್ ಅಂತ ಕೂಡ ಕರೀತಾರೆ. ಸೊ ದ ಟ್ರಾನ್ಸಾಕ್ಷನ್ಸ್ ವಿಚ್ ಆರ್ ರೆಕಾರ್ಡೆಡ್ ಫಾರ್ ದ ಫಸ್ಟ್ ಟೈಮ್ ಇಸ್ ನೋನ್ ಆಸ್ ಬುಕ್, ಜರ್ನಲ್ ಬುಕ್ ಆರ್ ಬುಕ್ಸ್ ಆಫ್ ಒರಿಜಿನಲ್ ಎಂಟ್ರಿ ಅಂತ ಕರೀತಾರೆ. ಸೊ ಒರಿಜಿನಲ್ ಎಂಟ್ರಿ ಅಂದ್ರೆ ಏನು, ಜರ್ನಲ್ ಬುಕ್ ಅಂದ್ರೆ ಏನು? ದ ಟ್ರಾನ್ಸಾಕ್ಷನ್ಸ್ ರೆಕಾರ್ಡೆಡ್ ಫಾರ್ ದ ಫಸ್ಟ್ ಟೈಮ್ ಇಸ್ ನೋನ್ ಆಸ್ ಜರ್ನಲ್ ಬುಕ್. ಸೊ ನಾವು ಇಲ್ಲಿ ಟ್ರಾನ್ಸಾಕ್ಷನ್ಸ್ ಗಳು ಏನಾಗಿರ್ತವೆ ಅವನ್ನ ಡೈರೆಕ್ಟ್ಲಿ ನಾವು ಅಕೌಂಟ್ ಗಳಿಗೆ ಟ್ರಾನ್ಸ್ಫರ್ ಮಾಡೋದಿಲ್ಲ. ನಾವು ಮೊದಲಿಗೆ ಜರ್ನಲ್ ಎಂಟ್ರೀಸ್ ಅನ್ನ ಮಾಡ್ತೇವೆ, ಟ್ರಾನ್ಸಾಕ್ಷನ್ಸ್ ಗಳನ್ನ ಜರ್ನಲ್ ಬುಕ್ ಅಲ್ಲಿ ರೆಕಾರ್ಡ್ ಮಾಡ್ತೇವೆ. ಆ ನಂತರ ನಾವೇನ್ ಮಾಡ್ತೇವೆ, ಅದನ್ನ ಲೆಡ್ಜರ್ ಗೆ ಪೋಸ್ಟಿಂಗ್ ಅನ್ನ ಮಾಡ್ತೇವೆ. ಸೊ ಜರ್ನಲ್ ಬುಕ್ ಅಂದ್ರೆ ಏನು? ದ ಟ್ರಾನ್ಸಾಕ್ಷನ್ಸ್ ವಿಚ್ ಆರ್ ರೆಕಾರ್ಡೆಡ್ ಫಾರ್ ದ ಫಸ್ಟ್ ಟೈಮ್. ಸೊ ಫಸ್ಟ್ ಟೈಮ್ಗೆ ನಾವೇನಾದ್ರೂ ಬುಕ್ಸ್ ಅಲ್ಲಿ ರೆಕಾರ್ಡ್ ಮಾಡಿದ್ರೆ ಟ್ರಾನ್ಸಾಕ್ಷನ್ಸ್ ಗಳನ್ನ, ಅದಕ್ಕೆ ನಾವೇನಂತ ಕರಿತೀವಿ, ಜರ್ನಲ್ ಬುಕ್ ಆರ್ ಬುಕ್ ಆಫ್ ಒರಿಜಿನಲ್ ಎಂಟ್ರಿ ಅಂತ ಕರಿತೇವೆ. ಸೊ ಇದಿಷ್ಟು ಆದ್ಮೇಲೆ ನಾವೇನ್ ಮಾಡ್ತೇವೆ, ಜರ್ನಲೈಸಿಂಗ್ ಅನ್ನ ಮಾಡ್ತೇವೆ. ಸೊ ಇದಾದ್ಮೇಲೆ ಜರ್ನಲೈಸ್ ಮಾಡ್ತೇವೆ. ಸೊ ಜರ್ನಲೈಸಿಂಗ್ ಅಂದ್ರೆ ಏನು ಅಂತ ಹೇಳಿದ್ರೆ, ದ ಪ್ರೋಸೆಸ್ ಆಫ್ ರೆಕಾರ್ಡಿಂಗ್ ಟ್ರಾನ್ಸಾಕ್ಷನ್ಸ್ ಇನ್ ಜರ್ನಲ್ ಇಸ್ ಕಾಲ್ಡ್ ಜರ್ನಲೈಸಿಂಗ್. ಸೊ ಇದು ಒಂದು ಪ್ರೋಸೆಸ್ ಆಗಿದೆ, ಇಟ್ ಇಸ್ ಅ ಪ್ರಕ್ರಿಯೆ ಆಗಿದೆ ಇದು. ಸೊ ಇಟ್ ಇಸ್ ಅ ಪ್ರೋಸೆಸ್ ದಟ್ ಟ್ರಾನ್ಸ್ಫರ್ಸ್. ಸೊ ರೆಕಾರ್ಡಿಂಗ್ ಟ್ರಾನ್ಸಾಕ್ಷನ್ಸ್, ಇಟ್ ಇಸ್ ಅ ಪ್ರೋಸೆಸ್ ಆಫ್ ರೆಕಾರ್ಡಿಂಗ್ ಟ್ರಾನ್ಸಾಕ್ಷನ್ಸ್ ಇನ್ ಜರ್ನಲ್. ಸೊ ಜರ್ನಲ್ ಅಲ್ಲಿ ನಾವು ಟ್ರಾನ್ಸಾಕ್ಷನ್ಸ್ ಗಳನ್ನ ಪ್ರೋಸೆಸ್ ವೈಸ್ ನಾವು ಅದನ್ನ ರೆಕಾರ್ಡ್ ಮಾಡಿದ್ರೆ ಅದಕ್ಕೆ ನಾವೇನಂತ ಕರಿತೀವಿ, ಜರ್ನಲೈಸಿಂಗ್ ಅಂತ ಕರಿತೀವಿ. ಸೊ ಇದು 1 ಮಾರ್ಕ್ಸ್ ಕ್ವಶನ್ ಗೆ ನಿಮಗೆ ಕೇಳ್ತಾರೆ. ಸೊ ವಾಟ್ ಈಸ್ ಜರ್ನಲ್ ಬುಕ್ ಅಂತ ಕೇಳಬಹುದು, ಅಥವಾ ಜರ್ನಲೈಸಿಂಗ್ ಅಂದ್ರೆ ಏನು ಅಂತ ಕೇಳಬಹುದು. ಸೊ ಕೇಳಿದ್ರೆ ನೀವು ಇದನ್ನು ಬರೀಬೇಕು. ಸೊ ಜರ್ನಲ್ ಅಂದ್ರೆ ಏನು, ಸೊ ಜರ್ನಲ್ ಬುಕ್ ಅಂದ್ರೆ ಏನು, ಟ್ರಾನ್ಸಾಕ್ಷನ್ಸ್ ಆರ್ ರೆಕಾರ್ಡೆಡ್ ಫಾರ್ ದ ಫಸ್ಟ್ ಟೈಮ್ ಅಂತ ಹೇಳಿದ್ರೆ ಅದು ಜರ್ನಲ್ ಆಗುತ್ತೆ, ಜರ್ನಲ್ ಬುಕ್ ಆಗುತ್ತೆ. ದ ಪ್ರೋಸೆಸ್ ಆಫ್ ಟ್ರಾನ್ಸ್ಫರಿಂಗ್, ದ ಪ್ರೋಸೆಸ್ ಆಫ್ ರೆಕಾರ್ಡಿಂಗ್ ಟ್ರಾನ್ಸಾಕ್ಷನ್ಸ್ ಇನ್ ಜರ್ನಲ್ ಇಸ್ ನೋನ್ ಆಸ್ ಜರ್ನಲೈಸಿಂಗ್. ಸೊ ಇದಿಷ್ಟು ಜರ್ನಲ್ ಮತ್ತೆ ಜರ್ನಲೈಸಿಂಗ್ ಆಗಿದೆ. ಸೊ ಇದಾದ್ಮೇಲೆ ನಾವೇನ್ ಮಾಡ್ತೀವಿ, ಆ ಅಕೌಂಟ್ಸ್ ಗಳನ್ನು, ಸೊ ಆ ಟ್ರಾನ್ಸಾಕ್ಷನ್ಸ್ ಗಳು ಏನ್ ರೆಕಾರ್ಡ್ ಮಾಡಿರ್ತೀವಿ ಅದನ್ನ ನಾವು ಇಂಡಿವಿಜುವಲ್ ಅಕೌಂಟ್ಗೆ ನಾವು ಟ್ರಾನ್ಸ್ಫರ್ ಮಾಡ್ತೇವೆ. ಅದಕ್ಕೆ ನಾವೇನಂತ ಕರಿತೀವಿ, ಪೋಸ್ಟಿಂಗ್ ಅಂತ ಕರಿತೇವೆ. ಸೊ ಪೋಸ್ಟಿಂಗ್ ಈಸ್ ಅ ಪ್ರೋಸೆಸ್ ಆಫ್ ಟ್ರಾನ್ಸ್ಫರಿಂಗ್ ಜರ್ನಲ್ ಎಂಟ್ರೀಸ್ ಟು ಇಂಡಿವಿಜುವಲ್ ಅಕೌಂಟ್ಸ್. ಸೊ ಇದು ಕೂಡ ಒಂದು ಪ್ರೋಸೆಸ್ ಆಗಿದೆ. ಸೊ ಇಲ್ಲಿ ನಾವೇನ್ ಮಾಡ್ತೇವೆ, ಜರ್ನಲ್ ಎಂಟ್ರೀಸ್ ಅನ್ನ ಏನ್ ಮಾಡಿರ್ತೇವೆ ಸೊ ಅವನ್ನ ನಾವು ಟ್ರಾನ್ಸ್ಫರ್ ಮಾಡ್ತೇವೆ, ಇಂಡಿವಿಜುವಲ್ ಅಕೌಂಟ್ಗೆ ನಾವು ಅದನ್ನ ಟ್ರಾನ್ಸ್ಫರ್ ಮಾಡ್ತೇವೆ. ಸೊ ಅದಕ್ಕೆ ನಾವೇನಂತ ಕರಿತೇವೆ, ಪೋಸ್ಟಿಂಗ್ ಅಂತ ಕರಿತೇವೆ. ಸೊ ಇದರಲ್ಲಿ, ಸೊ ಇದಾದ್ಮೇಲೆ ನಮಗೆ ಲೆಡ್ಜರ್ ಅಂತ ಬರುತ್ತೆ. ಸೊ ಲೆಡ್ಜರ್ ಅಂದ್ರೆ ಜರ್ನಲ್ ಎಂಟ್ರಿನ ಏನ್ ಪೋಸ್ಟಿಂಗ್ ಮಾಡಿರ್ತೀವಿ ಸೊ ಅದಕ್ಕೆ ನಾವು ಲೆಡ್ಜರ್ ಅಂತ ಕರಿತೇವೆ. ಸೊ ಇದಕ್ಕೆ ಇನ್ನೊಂದು ಹೆಸರಿದೆ, ಪ್ರಿನ್ಸಿಪಲ್ ಬುಕ್ ಆಫ್ ಎಂಟ್ರಿ ಅಂತ ಕರಿತೀವಿ. ಸೊ ಲೆಡ್ಜರ್ ಗೆ ನಾವು ಪ್ರಿನ್ಸಿಪಲ್ ಬುಕ್ ಆಫ್ ಎಂಟ್ರಿ ಅಂತ ಕರಿತೇವೆ. ಸೊ ಒರಿಜಿನಲ್ ಎಂಟ್ರೀಸ್ ಅಲ್ಲಿ, ಸೊ ಒರಿಜಿನಲ್ ಬುಕ್ಸ್ ಆಫ್ ಎಂಟ್ರೀಸ್ ಅಲ್ಲಿ ಇನ್ನೊಂದಿಷ್ಟು ಬುಕ್ಸ್ ಗಳು ಬರ್ತವೆ. ಸೊ ಅದರಲ್ಲಿ ಮೊದಲಿಗೆ ಜರ್ನಲ್ ಪ್ರಾಪರ್ ಅಂತ ಬರುತ್ತೆ, ಅಂದ್ರೆ ಜರ್ನಲ್ ಬುಕ್ಸ್ ಗಳು ಬರ್ತವೆ. ಸೊ ಜರ್ನಲ್ ಬುಕ್ ಅಲ್ಲಿ ನಾವೇನ್ ಮಾಡ್ತೇವೆ, ಟ್ರಾನ್ಸಾಕ್ಷನ್ಸ್ ಗಳನ್ನ ನಾವೇನ್ ಮಾಡ್ತೇವೆ ಅಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ತೇವೆ. ಸೊ ಅದು ಫಸ್ಟ್ ಬುಕ್ ಆಗಿದೆ. ಸೆಕೆಂಡ್ ಒನ್ ಕ್ಯಾಶ್ ಬುಕ್ ಅಂತ ಬರುತ್ತೆ. ಸೊ ಇಲ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಗಳನ್ನ ನಾವೇನ್ ಮಾಡ್ತೇವೆ, ಆ ಬುಕ್ಸ್ ಅಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ತೇವೆ. ಓನ್ಲಿ ಕ್ಯಾಶ್ ಬೇಸಿಸ್ ಇರ್ತವೆ, ಕ್ರೆಡಿಟ್ ಬೇಸಿಸ್ ಅಲ್ಲಿ ಇರೋದಿಲ್ಲ. ಅಂದ್ರೆ ಸಾಲದ ಬೇಸಿಸ್ ಮೇಲೆ ಏನಾದ್ರು ಬಿಸ್ನೆಸ್ ಮಾಡಿದ್ರೆ ಅದು ಅಲ್ಲಿ ಬರೋದಿಲ್ಲ, ಬರೀ ಕ್ಯಾಶ್ ಅಷ್ಟೇ ಇರುತ್ತೆ. ಆನಂತರ ನಮಗೆ ಅದರ್ ಡೇ ಬುಕ್ಸ್ ಅಂತ ಬರುತ್ತೆ. ಸೊ ಇದರಲ್ಲಿ ಬೇರೆ ಬೇರೆ ತರದ ಬುಕ್ಸ್ ಗಳು ಬರ್ತವೆ.
ಸೊ ಇದರಲ್ಲಿ ಫಸ್ಟ್ ಒನ್ ಬರುತ್ತೆ ಪರ್ಚೇಸ್ ಬುಕ್ ಅಂತ ಬರುತ್ತೆ. ಸೊ ನಾವು ಐಟಮ್ಸ್ ಗಳನ್ನ ಏನಾದ್ರು ಪರ್ಚೇಸ್ ಮಾಡಿದ್ರೆ ಸೊ ಎಷ್ಟು ಪರ್ಚೇಸ್ ಮಾಡಿದ್ವಿ ಅನ್ನೋದನ್ನ ನಾವು ಈ ಬುಕ್ ಅಲ್ಲಿ ನೋಡಬಹುದಾಗುತ್ತೆ. ಸೊ ಅಂತವನ್ನ ನಾವು ಏನ್ ಮಾಡ್ತೇವೆ ಪರ್ಚೇಸ್ ಬುಕ್ ಅಲ್ಲಿ ರೆಕಾರ್ಡ್ ಮಾಡ್ತೇವೆ. ನೆಕ್ಸ್ಟ್ ಒನ್ ಸೇಲ್ಸ್ ಅಂತ ಬರುತ್ತೆ, ಸೇಲ್ಸ್ ಬುಕ್ ಅಂತ ಬರುತ್ತೆ. ಸೊ ನಾವು ಒಂದಿಷ್ಟು ಐಟಮ್ಸ್ ಗಳನ್ನ ಸೇಲ್ ಮಾಡಿದ್ರೆ, ಬಿಸ್ನೆಸ್ ಅನ್ನ ಮಾಡಿದ್ರೆ ಸೊ ಅದರ ಬಗ್ಗೆ ಇನ್ಫಾರ್ಮೇಶನ್ ನಮಗೆ ಸೇಲ್ಸ್ ಬುಕ್ ಅಲ್ಲಿ ಸಿಗುತ್ತೆ. ಆನಂತರ ಪರ್ಚೇಸ್ ರಿಟರ್ನ್ ಬುಕ್ ಅಂತ ಬರುತ್ತೆ. ಸೊ ನಾವು ಪರ್ಚೇಸ್ ಮಾಡಿ ಒಂದಿಷ್ಟು ಗೂಡ್ಸ್ ಅನ್ನ ವಾಪಸ್ ಕಳಿಸಿರ್ತೀವಿ, ರಿಟರ್ನ್ ಕಳಿಸಿರ್ತೀವಿ. ಸೊ ಅಂತ ಇನ್ಫಾರ್ಮೇಶನ್ ಏನಾದ್ರು ಇದ್ರೆ ನಮಗೆ ಪರ್ಚೇಸ್ ರಿಟರ್ನ್ ಬುಕ್ ಅಲ್ಲಿ ಸಿಗುತ್ತೆ. ಅದೇ ತರ ಸೇಲ್ಸ್ ರಿಟರ್ನ್ ಬುಕ್ ಇರುತ್ತೆ. ಸೊ ನಾವು ಸೇಲ್ ಮಾಡಿರ್ತೀವಿ, ಸೊ ಕಸ್ಟಮರ್ಸ್ ಏನ್ ಮಾಡ್ತಾರೆ, ಒಂದಿಷ್ಟು ಗೂಡ್ಸ್ ಅನ್ನ ನಮಗೆ ರಿಫಂಡ್ ಮಾಡ್ತಾರೆ. ಅಂದ್ರೆ ಅವ್ರಿಗೆ ಅದು ಡ್ಯಾಮೇಜ್ ಆಗಿರ್ಬೋದು, ಪ್ರಾಡಕ್ಟ್ ಅವ್ರಿಗೆ ಸ್ಯಾಟಿಸ್ಫೈ ಆಗದೆ ಇರ್ಬೋದು. ಸೊ ಅಂತ ಪ್ರಾಡಕ್ಟ್ ಅನ್ನ ಅವರು ನಮಗೆ ರಿಟರ್ನ್ ಮಾಡ್ತಾರೆ. ಸೊ ಅಂತ ಇನ್ಫಾರ್ಮೇಶನ್ ನಮಗೆ ಸೇಲ್ಸ್ ರಿಟರ್ನ್ ಬುಕ್ ಅಲ್ಲಿ ಸಿಗುತ್ತೆ. ಆನಂತರ ನಮಗೆ ಬಿಲ್ಸ್ ರಿಸೀವಬಲ್ ಬುಕ್ ಬರುತ್ತೆ. ಸೊ ನಾವು ಒಂದಿಷ್ಟು ಸಾಲವನ್ನ ಕೊಟ್ಟಿರ್ತೇವೆ, ಸೊ ಅದು ಯಾರ್ಯಾರು ಕೊಟ್ಟಿರ್ತೇವೆ ಅನ್ನೋ ಇನ್ಫಾರ್ಮೇಶನ್ ಅನ್ನ ನಾವು ಬಿಲ್ಸ್ ರಿಸೀವಬಲ್ ಬುಕ್ ಅಲ್ಲಿ ನೋಡಬಹುದು. ಆನಂತರ ಲಾಸ್ಟ್ ಒನ್ ಬರುತ್ತೆ ಬಿಲ್ಸ್ ಪೇಯಬಲ್ ಬುಕ್ ಅಂತ ಬರುತ್ತೆ. ಸೊ ನಾವು ಒಂದಿಷ್ಟು ಜನಗಳ ಹತ್ರ ಸಾಲವನ್ನ ಇಸ್ಕೊಂಡಿರ್ತೇವೆ, ಸೊ ಅದು ಯಾರ್ಯಾರು ಕೊಡಬೇಕು ಅನ್ನೋದನ್ನ ಆ ಇನ್ಫಾರ್ಮೇಶನ್ ಅನ್ನ ನಾವು ಬಿಲ್ಸ್ ಪೇಯಬಲ್ ಬುಕ್ ಅಲ್ಲಿ ನೋಡಬಹುದು. ಸೊ ಈ ತರ ನಮಗೆ ಬೇರೆ ಬೇರೆ ತರಹದ ಬುಕ್ಸ್ ಗಳು ಇರ್ತವೆ. ಸೊ ಇದಿಷ್ಟು ಬುಕ್ಸ್ ಆಫ್ ಒರಿಜಿನಲ್ ಎಂಟ್ರಿಯಲ್ಲಿ ಬರುತ್ತೆ. ಸೊ ಈಗ ನಾನು ಫಸ್ಟ್ ಒನ್ ಮಾಡ್ತಾ ಇದ್ದೇನೆ. ಸೊ ಫಸ್ಟ್ ಒನ್ ಯಾವ್ದಪ್ಪ ಅಂತ ಹೇಳಿದ್ರೆ ಜರ್ನಲ್ ಬರುತ್ತೆ. ಸೊ ಇದಾದ್ಮೇಲೆ ನಾವೇನ್ ಮಾಡ್ತೇವೆ, ಒಂದೊಂದನ್ನೇ ನೋಡ್ತಾ ಹೋಗ್ತೇವೆ. ಸೊ ಜರ್ನಲ್ ಆದ್ಮೇಲೆ ಅದನ್ನ ಲೆಡ್ಜರ್ಗೆ ಪೋಸ್ಟಿಂಗ್ ಮಾಡ್ತೇವೆ. ಆನಂತರ ಬೇರೆ ಬೇರೆ ತರಹದ ಬುಕ್ಸ್ ಗಳನ್ನ ನೋಡ್ತೇವೆ. ಸೊ ಮೊದಲಿಗೆ ನಾನು ಜರ್ನಲ್ ಬುಕ್ಸ್ ಅನ್ನ ಮಾಡ್ತೇನೆ. ಸೊ ಜರ್ನಲ್ ಎಂಟ್ರೀಸ್ ಅನ್ನ ಹೇಗ್ ಮಾಡ್ತೀವಿ, ಸೊ ಅದರದೇ ಆದ ಒಂದು ಫಾರ್ಮ್ಯಾಟ್ ಇದೆ ಅದಕ್ಕೆ. ಸೊ ಅದನ್ನ ನೋಡ್ಕೊಳ್ಬೇಕಾಗುತ್ತೆ ನಾವು ಮೊದಲಿಗೆ. ಸೊ ಹೇಗೆ ನಾವು ಫಾರ್ಮ್ಯಾಟ್ ಅನ್ನ ಹಾಕ್ತೇವೆ, ಆನಂತರ ಯಾವ್ಯಾವ ಕಾಲಮ್ ಅಲ್ಲಿ ನಾವು ಏನೇನನ್ನ ಬರಿತೇವೆ ಅನ್ನೋದನ್ನ ನಾವಿಲ್ಲಿ ನೋಡೋಣ. ಸೊ ಫಾರ್ಮ್ಯಾಟ್ ಅನ್ನ ಹಾಕಿದೀನಿ, ಫಾರ್ಮ್ಯಾಟ್ ಆಫ್ ಜರ್ನಲ್ ಬುಕ್ ಅನ್ನ ಹಾಕಿದೀನಿ. ಸೊ ಜರ್ನಲ್ ಅಂದ್ರೆ ಏನು ಅಂತ ಹೇಳಿದೀನಿ. ಸೊ ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ಸ್ ಫಾರ್ ದ ಫಸ್ಟ್ ಟೈಮ್ ಇನ್ ದ ಬುಕ್ಸ್ ಆಫ್ ಅಕೌಂಟ್ ಇಸ್ ನೋನ್ ಆಸ್ ಜರ್ನಲ್ ಬುಕ್. ಸೊ ಜರ್ನಲ್ ಬುಕ್ ಅಲ್ಲಿ ನಾವು ಟ್ರಾನ್ಸಾಕ್ಷನ್ಸ್ ಗಳನ್ನ ರೆಕಾರ್ಡ್ ಮಾಡ್ತೀವಿ. ಸೊ ಸೋರ್ಸ್ ಆಫ್ ಡಾಕ್ಯುಮೆಂಟ್ ಅನ್ನ ಯೂಸ್ ಮಾಡಿಕೊಂಡು ನಾವು ಟ್ರಾನ್ಸಾಕ್ಷನ್ಸ್ ಗಳನ್ನ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಸೊ ಟ್ರಾನ್ಸಾಕ್ಷನ್ಸ್ ಗಳನ್ನ ನಾವೇನ್ ರೆಕಾರ್ಡ್ ಮಾಡ್ತೀವಿ ಅದು ಏನಿರುತ್ತೆ, ಕ್ರೋನೋಲಾಜಿಕಲ್ ಆರ್ಡರ್ ಇರುತ್ತೆ, ಅಂದ್ರೆ ಸಿಸ್ಟಮ್ಯಾಟಿಕ್ ಆರ್ಡರ್ ಇರುತ್ತೆ. ಸೊ ಡೇಟ್ ವೈಸ್ ನಾವು ಅದನ್ನ ಮಾಡ್ತಾ ಹೋಗ್ತೀವಿ. ಸೊ ಮೊದಲಿಗೆ ಯಾವ ಟ್ರಾನ್ಸಾಕ್ಷನ್ ಆಗಿರುತ್ತೆ ಅದನ್ನ ನಾವು ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಸೊ ಫಾರ್ಮ್ಯಾಟ್ ಇಲ್ಲಿ ಬರ್ದಿದ್ದೀನಿ. ಸೊ ಈ ತರ ಇರುತ್ತೆ ಫಾರ್ಮ್ಯಾಟ್. ಸೊ ಸ್ಟೂಡೆಂಟ್ಸ್ ಈ ತರ ಫಾರ್ಮ್ಯಾಟ್ ಇರುತ್ತೆ. ಸೊ ಮೊದಲಿಗೆ ನಾವು ಡೇಟ್ ಕಾಲಮ್ ಅನ್ನ ಬರ್ತೀವಿ. ಸೊ ಎಷ್ಟು ಬರುತ್ತೆ, ಸೊ 5 ಕಾಲಮ್ಗಳು ಬರ್ತವೆ. ಸೊ ಮೊದಲಿಗೆ ಡೇಟ್ ಕಾಲಮ್ ಇರುತ್ತೆ. ಸೊ ಡೇಟ್ ಅನ್ನ ನಾವು ಬರೀಬೇಕಾಗುತ್ತೆ. ಸೊ ಫಸ್ಟ್ ಟ್ರಾನ್ಸಾಕ್ಷನ್ ಯಾವಾಗ ಮಾಡಿರ್ತೀವಿ ನಾವು, ಸೊ ಫಸ್ಟ್ ಡೇಟ್ ಏನಿರುತ್ತೆ ಆ ಡೇಟ್ ಅನ್ನು ನಾವು ಇಲ್ಲಿ ಬರೀಬೇಕಾಗುತ್ತೆ ಡೇಟ್ ಕಾಲಮ್ ಅಲ್ಲಿ. ಸೆಕೆಂಡ್ ಒನ್ ಪರ್ಟಿಕ್ಯುಲರ್ಸ್ ಅಂತ ಬರುತ್ತೆ. ಸೊ ಟ್ರಾನ್ಸಾಕ್ಷನ್ ಏನ್ ಮಾಡಿರ್ತೀವಿ, ಸೊ ಯಾರ ಅಕೌಂಟ್ ಇಂದ ಯಾರ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿರ್ತೀವಿ, ಸೊ ಆ ಇನ್ಫಾರ್ಮೇಶನ್ ಅನ್ನು ನಾವು ಪರ್ಟಿಕ್ಯುಲರ್ಸ್ ಕಾಲಮ್ ಅಲ್ಲಿ ಬರೀತೇವೆ. ಥರ್ಡ್ ಒನ್ ಬರುತ್ತೆ, ಸೊ LF ಆರ್ JF ಅಂತ ಇದೆ. ಸೊ ಜರ್ನಲ್ ಬುಕ್ಸ್ ಅಲ್ಲಿ ನಾವು ಪೇಜಸ್ ಗಳಿಗೆ ಏನಂತ ಕರಿತೀವಿ, ಲೆಡ್ಜರ್ ಬುಕ್ ಅಥವಾ ಸೊ ಲೆಡ್ಜರ್ ಫೋಲಿಯೋ. or journal folio. ಸೊ ಜರ್ನಲ್ ಬುಕ್ಸ್ ಅಲ್ಲಿ ಪೇಜಸ್ ಗಳು ಏನಿರ್ತವೆ ಆ ಪೇಜಸ್ ಗಳಿಗೆ ನಾವೇನಂತ ಕರಿತೀವಿ, ಲೆಡ್ಜರ್ ಫೋಲಿಯೋ ಆರ್ ಜರ್ನಲ್ ಫೋಲಿಯೋ ಅಂತ ಕರಿತೀವಿ. ಸೊ ಇದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ, 1 ಮಾರ್ಕ್ ಕ್ವಶನ್ ಗೆ ಕೇಳಬಹುದು. ಸೊ ಜರ್ನಲ್ ಅಲ್ಲಿ ಪೇಜಸ್ ಗಳಿಗೆ ನಾವೇನಂತ ಕರಿತೀವಿ, ಲೆಡ್ಜರ್ ಫೋಲಿಯೋ ಆರ್ ಜರ್ನಲ್ ಫೋಲಿಯೋ ಅಂತ ಕರಿತೀವಿ. ಆನಂತರ ಡೆಬಿಟ್ ಬರುತ್ತೆ. ಸೊ ಡೆಬಿಟ್ ಅಮೌಂಟ್ ಬರುತ್ತೆ. ಸೊ ಡೆಬಿಟ್ ಎಷ್ಟು ಅಮೌಂಟ್ ಆಗಿರುತ್ತೆ ಆ ಕಾಲಮ್ ಅಲ್ಲಿ ಬರಿತೇವೆ. ಕ್ರೆಡಿಟ್ ಎಷ್ಟು ಅಮೌಂಟ್ ಆಗಿರುತ್ತೆ ಆ ಕಾಲಮ್ ಅಲ್ಲಿ ಬರಿತೇವೆ. ಸೊ ಈ ತರ ನಾವೇನ್ ಮಾಡ್ತೇವೆ, ಈ 5 ಕಾಲಮ್ ಗಳನ್ನ ಹಾಕ್ತೇವೆ. ಸೊ ಎಂಟ್ರೀಸ್ ಮಾಡುವಾಗ ನಾವೇನ್ ಮಾಡ್ತೀವಿ, ಸೊ ಪರ್ಟಿಕ್ಯುಲರ್ಸ್ ಅಲ್ಲಿ ಬರ್ತಾ ಹೋಗ್ತೇವೆ, ಎಂಟ್ರೀಸ್ ಅನ್ನ ಬರಿತೇವೆ. ಸೊ ಡೇಟ್ ಬರ್ದು ನಾವು ಪರ್ಟಿಕ್ಯುಲರ್ಸ್ ಅಲ್ಲಿ ಬರ್ತಾ ಹೋಗ್ತೇವೆ. ಸೊ ಬರೋದಾದ್ಮೇಲೆ ಆ ಟ್ರಾನ್ಸಾಕ್ಷನ್ ಅನ್ನ ಮಾಡಿದಾದ್ಮೇಲೆ ಸೊ ನಾವು ಅದಕ್ಕೆ ಏನ್ ಮಾಡ್ಬೇಕಾಗತ್ತೆ, ನರೇಷನ್ ಅನ್ನ ಕೊಡ್ಬೇಕಾಗತ್ತೆ. ಅಂದ್ರೆ ಡಿಸ್ಕ್ರಿಪ್ಷನ್ ಅಂತ ಕರಿತೀವಿ ಅಥವಾ ಎಕ್ಸ್ಪ್ಲನೇಷನ್ ಅಂತ ಕರಿತೀವಿ. ಸೊ ಯಾಕೆ ನಾವು ಅದನ್ನ ಟ್ರಾನ್ಸಾಕ್ಷನ್ ಅನ್ನ ಮಾಡಿರ್ತೀವಿ, ಸೊ ವೈ ವಿ ಹ್ಯಾವ್ ರಿಕಾರ್ಡೆಡ್ ದಾಟ್ ಟ್ರಾನ್ಸಾಕ್ಷನ್ ಅನ್ನೋದನ್ನ, ಅದರ ನರೇಷನ್ ಅನ್ನ ಎಕ್ಸ್ಪ್ಲನೇಷನ್ ಅನ್ನ ನಾವು ಏನ್ ಮಾಡ್ತೀವಿ, ಬ್ರಾಕೆಟ್ ಅಲ್ಲಿ ಬರಿತೀವಿ. ಸೊ ಅದರ ಕೆಳಗಡೆ ಬರಿತೀವಿ ನಾವು, ಬ್ರಾಕೆಟ್ ಅಲ್ಲಿ ಅದರ ನರೇಷನ್ ಅನ್ನ ಬರಿತೀವಿ. ಸೊ ನರೇಷನ್ ಅನ್ನ ಬರೆಯುವಾಗ ನಾವು ಯಾವಾಗಲೂ ಏನ್ ಮಾಡ್ತೀವಿ, ಬ್ರಾಕೆಟ್ ಹಾಕಿ ನಾವು ಫಸ್ಟ್ ಗೆ ನಾವು ಏನಂತ ಬರೀಬೇಕು, ಬೀನ್ ಅಂತ ಸ್ಟಾರ್ಟ್ ಮಾಡಬೇಕು. ಸೊ BEING ಬೀನ್ ಅಂತ ಸ್ಟಾರ್ಟ್ ಮಾಡಬೇಕು. ಸೊ ಸ್ಟಾರ್ಟ್ ಮಾಡಿ ನಾವೇನ್ ಮಾಡ್ಬೇಕು, ಅದರ ರೀಸನ್ ಅನ್ನ ಅಲ್ಲಿ ಬರೀಬೇಕಾಗುತ್ತೆ. ಸೊ ಇದನ್ನ ಬರೆದು ನಾವೇನ್ ಮಾಡ್ಬೇಕಾಗುತ್ತೆ, ಕ್ಲೋಸ್ ಮಾಡ್ಬೇಕಾಗುತ್ತೆ. ಸೊ ಈ ಬ್ರಾಕೆಟ್ ಅನ್ನ ಕ್ಲೋಸ್ ಮಾಡ್ಬೇಕಾಗುತ್ತೆ.
ಸೊ ಎವ್ರಿ ಟ್ರಾನ್ಸಾಕ್ಷನ್ ಆದ್ಮೇಲೆ ನಾವ್ ಏನ್ ಮಾಡ್ಬೇಕು, ಆ ಟ್ರಾನ್ಸಾಕ್ಷನ್ ಅನ್ನ ಎಂಡ್ ಮಾಡ್ಬೇಕು. ಸೊ ಏನು ಟ್ರಾನ್ಸಾಕ್ಷನ್ ಮಾಡಿರ್ತೀವಿ ಆ ಟ್ರಾನ್ಸಾಕ್ಷನ್ ಅನ್ನ ನಾವು ಏನ್ ಮಾಡ್ಬೇಕಾಗುತ್ತೆ, ಕ್ಲೋಸ್ ಮಾಡ್ಬೇಕಾಗುತ್ತೆ. ಸೊ ಹೇಗೆ ಅದನ್ನ ಕ್ಲೋಸ್ ಮಾಡಬೇಕು, ಒಂದು ಅಂಡರ್ಲೈನ್ ಅನ್ನ ಹಾಕ್ಬೇಕು. ಸೊ ನರೇಶನ್ ಅನ್ನ ಬರೆದ ಆದ್ಮೇಲೆ ನಾವ್ ಏನ್ ಮಾಡ್ಬೇಕು, ಒಂದು ಅಂಡರ್ಲೈನ್ ಅನ್ನ ಕೊಡ್ಬೇಕು ಅದಕ್ಕೆ. ಸೊ ಎಲ್ಲಿ ಪರ್ಟಿಕ್ಯುಲರ್ಸ್ ಕಾಲಮ್ ಅಲ್ಲಿ ಮಾತ್ರ ನಾವ್ ಏನ್ ಮಾಡ್ಬೇಕು, ಒಂದು ಅಂಡರ್ಲೈನ್ ಹಾಕಿ ನಾವೇನ್ ಮಾಡ್ಬೇಕು, ಎವ್ರಿ ಟ್ರಾನ್ಸಾಕ್ಷನ್ ನಾವು ಅದನ್ನ ಕ್ಲೋಸ್ ಮಾಡ್ಬೇಕಾಗುತ್ತೆ. ಸೊ ಇದೇ ತರ ನಾವೇನ್ ಮಾಡ್ಬೇಕಾಗುತ್ತೆ, ನೆಕ್ಸ್ಟ್ ಬರೋ ಟ್ರಾನ್ಸಾಕ್ಷನ್ ಗಳನ್ನ ನಾವು ರೆಕಾರ್ಡ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಈಗ ನಾನು ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತೀನಿ ನಿಮ್ಗೆ. ಸೊ ಈಗ ಆಲ್ರೆಡಿ ಹೇಳಿದೀನಿ ನಿಮ್ಗೆ ರೂಲ್ಸ್ ಗಳನ್ನ ನೀವು ಸರಿಯಾಗಿ ನೆನ್ಪಿಟ್ಕೊಳ್ಬೇಕು. ಸೊ ರೂಲ್ಸ್ ಆಫ್ ಅಕೌಂಟಿಂಗ್ ಏನಿದಾವೆ ಸೊ ಅವನ್ನ ನೀವು ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಬೇಕು. ಸೊ ಅದು ಗೊತ್ತಿದ್ರೆ ಮಾತ್ರ ನೀವು ಏನ್ ಮಾಡ್ಬೋದು, ಟ್ರಾನ್ಸಾಕ್ಷನ್ಸ್ ಗಳನ್ನ ರೆಕಾರ್ಡ್ ಮಾಡ್ಬೋದು. ಈಗ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾನೆ. ಸೊ ಒಂದು ಎಕ್ಸಾಂಪಲ್ ಅನ್ನ ತಗೊಂಡು ಸಾಲ್ವ್ ಮಾಡ್ತಾನೆ. ಸೊ ಅದನ್ನ ಸೊ ಸ್ಟೂಡೆಂಟ್ಸ್ ಈಗ ನಾವು ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ. ಸೊ ಮೊದಲಿಗೆ ಪ್ರಾಬ್ಲಮ್ ಅನ್ನ ಒಂದ್ಸತಿ ನೋಡ್ಕೊಂಡು ಬರೋಣ. ಜರ್ನಲೈಸ್ ದ ಫಾಲೋವಿಂಗ್ ಟ್ರಾನ್ಸಾಕ್ಷನ್ಸ್ ಇನ್ ದ ಬುಕ್ಸ್ ಆಫ್ ಮಿಸ್ಟರ್ ಗಣೇಶ್. ಸೊ ಮಿಸ್ಟರ್ ಗಣೇಶ್ ನ ಬುಕ್ಸ್ ಅಲ್ಲಿ ನಾವು ಏನ್ ಮಾಡ್ಬೇಕಾಗುತ್ತೆ, ಜರ್ನಲ್ ಎಂಟ್ರೀಸ್ ಅನ್ನ ಹಾಕಿ ಅಂತ ಹೇಳ್ತಾ ಇದ್ದಾರೆ. ಸೊ ಡೇಟ್ ಎಲ್ಲ ಕೊಟ್ಟಿದ್ದಾರೆ, ಅನಂತರ ಟ್ರಾನ್ಸಾಕ್ಷನ್ಸ್ ಗಳನ್ನ ರೆಕಾರ್ಡ್ ಮಾಡಿ ಅಂತ ನಮಗೆ ಕೊಟ್ಟಿದ್ದಾರೆ. ಸೊ ಡೇಟ್ ಇದೆ. ಸೊ 1st January, 2nd January, 23rd, 28th, 30 and 31. ಸೊ ಇಷ್ಟು ಡೇಟ್ಸ್ ಅನ್ನ ಕೊಟ್ಟಿದ್ದಾರೆ. ಅದರ ನಂತರ ನಮಗೆ ಇಲ್ಲಿ ಒಂದಿಷ್ಟು ಟ್ರಾನ್ಸಾಕ್ಷನ್ಸ್ ಗಳನ್ನ ಕೊಟ್ಟಿದ್ದಾರೆ. ಕಮೆನ್ಸ್ ಬಿಸಿನೆಸ್ ವಿತ್ ಕ್ಯಾಶ್ ರೂಪೀಸ್ 1 lakh, purchased machinery for cash rupees 20,000, purchased computer for rupees 20,000, bought stationery rupees 1,000, sold goods for cash rupees 10,000 and rent paid rupees 4,000. ಸೊ ಈ ತರ ನಮಗೆ ಕ್ವಶನ್ ಅನ್ನ ಕೊಟ್ಟಿದ್ದಾರೆ, ಪ್ರಾಬ್ಲಮ್ ಅನ್ನ ಕೊಟ್ಟಿದ್ದಾರೆ. ಸೊ ನಾವ್ ಏನ್ ಮಾಡ್ಬೇಕಾಗುತ್ತೆ, ಜರ್ನಲ್ ಎಂಟ್ರೀಸ್ ಅನ್ನ ಹಾಕಬೇಕಾಗುತ್ತೆ ಇನ್ ದ ಬುಕ್ಸ್ ಆಫ್ ಮಿಸ್ಟರ್ ಗಣೇಶ್. ಸೊ ಹಾಗಿದ್ರೆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ. ಸೊ ಸೊಲ್ಯೂಷನ್ ಗೆ ಬರೋಣ. ಸೊ ಸೊಲ್ಯೂಷನ್ ಅಲ್ಲಿ ನಾವೇನ್ ಮಾಡ್ತೀವಿ, ಮೊದಲಿಗೆ ಒಂದು ಟೈಟಲ್ ಅನ್ನ ಕೊಡ್ತೀವಿ, ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಮಿಸ್ಟರ್ ಗಣೇಶ್ ಅಂತ ಬರೀಬೇಕು. ಸೊ ಫಾರ್ಮ್ಯಾಟ್ ಅನ್ನ ಹಾಕಬೇಕು, ಜರ್ನಲ್ ಎಂಟ್ರೀಸ್ ಫಾರ್ಮ್ಯಾಟ್ ಅನ್ನ ಹಾಕಬೇಕು. ಸೊ ಆಸ್ ಇಟ್ ಈಸ್ 5 ಕಾಲಮ್ ಬರ್ತವೆ, ಡೇಟ್ ಕಾಲಮ್, ಪರ್ಟಿಕ್ಯುಲರ್ಸ್ ಕಾಲಮ್, ಲೆಡ್ಜರ್ ಫೋಲಿಯೋ ಕಾಲಮ್, ಡೆಬಿಟ್ ರುಪೀಸ್, ಕ್ರೆಡಿಟ್ ರುಪೀಸ್. ಸೊ ಈ ತರ ನಾವು 5 ಕಾಲಮ್ ಅನ್ನ ಹಾಕೊಂಡಿದೀವಿ. ಸೊ ಇಲ್ಲಿ ಸ್ಪೇಸ್ ಇಲ್ಲ, ಹಾಗಾಗಿ ಇಲ್ಲಿ ಕಂಟಿನ್ಯೂಷನ್ ಅನ್ನ ಮಾಡಿದ್ದೇನೆ. ಸೊ ಈ ತರ ನಾವು ಏನ್ ಮಾಡ್ಬೇಕಾಗುತ್ತೆ, ಫಾರ್ಮ್ಯಾಟ್ ಅನ್ನ ಹಾಕಬೇಕಾಗುತ್ತೆ ಮೊದಲಿಗೆ. ಸೊ ಫಾರ್ಮ್ಯಾಟ್ ಅನ್ನ ಹಾಕೊಂಡು ನಾವು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡುವಾಗ ಕ್ಲಿಯರ್ ಕಾನ್ಸೆಪ್ಟ್ ಅನ್ನ ಸರಿಯಾಗಿ ನೆನಪಿಟ್ಕೊಳ್ಬೇಕಾಗುತ್ತೆ. ಸೊ ಅವೇನು ಕಾನ್ಸೆಪ್ಟ್ ಇದಾವೆ, ರೂಲ್ಸ್ ಇದಾವೆ, ಅದನ್ನ ಫಾಲೋ ಮಾಡಿದ್ರೆ ನಾವು ಈಸಿಲಿ ಏನ್ ಮಾಡ್ಬೋದು, ಟ್ರಾನ್ಸಾಕ್ಷನ್ಸ್ ಗಳನ್ನ ನಾವು ಇಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ಬೋದು. ಸೊ ಹಾಗಿದ್ರೆ ಮೊದಲಿಗೆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ. ಸೊ ಫಸ್ಟ್ ಎಂಟ್ರಿ ಅನ್ನ ಮಾಡೋಣ. ಸೊ ಫಸ್ಟ್ ಎಂಟ್ರಿ ಡೇಟ್ ಏನಿದೆ, Jan 1st, 2018 ಇದೆ. ಸೊ ಜರ್ನಲ್ ಎಂಟ್ರೀಸ್ ಅನ್ನ ಮಾಡುವಾಗ ನಾವು ಯಾವಾಗಲೂ ಏನ್ ಮಾಡ್ತೇವೆ, ಕ್ರೋನಾಲಜಿಕಲ್ ಆರ್ಡರ್ ಅಲ್ಲಿ ಹೋಗ್ತೇವೆ, ಅಂದ್ರೆ ಡೇಟ್ ವೈಸ್ ನಾವು ಟ್ರಾನ್ಸಾಕ್ಷನ್ಸ್ ಅನ್ನು ಮಾಡ್ತೇವೆ. ಸೊ ಫಸ್ಟ್ ಡೇಟ್ ಏನಿದೆ, January 1st ಇದೆ. ಸೊ ಡೇಟ್ ಕಾಲಮ್ ಅಲ್ಲಿ Jan 1st, 2018 ಅಂತ ಬರ್ತಾ ಇದ್ದೇನೆ. Jan 1st, 2018 ಅಂತ ಬರ್ತಾ ಇದ್ದೇನೆ. ಸೊ ಕ್ಲಿಯರ್ ಕಾನ್ಸೆಪ್ಟ್ ಅನ್ನ ಬರ್ಕೊಂಡಿದ್ದೇನೆ. ಇನ್ನೊಂದ್ಸತಿ ನಿಮಗೆ ರಿಮೈಂಡ್ ಮಾಡ್ತಾ ಇದ್ದೇನೆ. ಸೊ ಸಿ ಅಂದ್ರೆ ಕ್ಯಾಪಿಟಲ್, ಎಲ್ ಅಂದ್ರೆ ಲಯಬಿಲಿಟಿ, ಆರ್ ಅಂದ್ರೆ ರೆವಿನ್ಯೂ, ಇ ಅಂದ್ರೆ ಎಕ್ಸ್ಪೆನ್ಸಸ್, ಎ ಅಂದ್ರೆ ಅಸೆಟ್. ಸೊ ಕ್ಯಾಪಿಟಲ್, ಲಯಬಿಲಿಟಿ ಮತ್ತೆ ರೆವಿನ್ಯೂ ಜಾಸ್ತಿ ಆದಾಗ ಅದನ್ನ ಕ್ರೆಡಿಟ್ ಮಾಡ್ತೀವಿ, ಕಡಿಮೆ ಆದಾಗ ಅದನ್ನ ಡೆಬಿಟ್ ಮಾಡ್ತೇವೆ. ಎಕ್ಸ್ಪೆನ್ಸಸ್ ಮತ್ತೆ ಅಸೆಟ್ ಜಾಸ್ತಿ ಆದಾಗ ಡೆಬಿಟ್ ಮಾಡ್ತೇವೆ, ಕಡಿಮೆ ಆದಾಗ ಅದನ್ನ ಕ್ರೆಡಿಟ್ ಮಾಡ್ತೇವೆ. ಸೊ ಇದಿಷ್ಟು ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ಸೊ ಈಗ ಸೊಲ್ಯೂಷನ್ಗೆ ಹೋಗೋಣ. ಕಮೆನ್ಸ್ ಬಿಸಿನೆಸ್ ವಿತ್ ಕ್ಯಾಶ್ ಅಂತ ಇದೆ. ಸೊ ಏನ್ ಮಾಡ್ತಾ ಇದ್ದಾರೆ, ಬಿಸ್ನೆಸ್ ಅನ್ನ ಕಮೆನ್ಸ್ ಮಾಡ್ತಾ ಇದ್ದಾರೆ. ಸೊ ಕಮೆನ್ಸ್ ಅಂತ ಹೇಳಿದ್ರೆ ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಾ ಇದ್ದಾರೆ, ಹೊಸದಾಗಿ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ನ್ಯೂಲಿ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಕ್ಯಾಶ್ ಅನ್ನ ಕೊಟ್ಟು ಏನ್ ಮಾಡ್ತಾ ಇದ್ದಾರೆ, ಇಲ್ಲಿ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದಾಗ, ಸೊ ಫಸ್ಟ್ ಗೆ ನಾವು ಅದನ್ನ ಕ್ಯಾಶ್ ತಂದಾಗ ಅದು ಏನಾಗುತ್ತೆ, ಅಲ್ಲಿ ಕ್ಯಾಪಿಟಲ್ ಆಗುತ್ತೆ, ಅದು ಇನ್ವೆಸ್ಟ್ಮೆಂಟ್ ಆಗುತ್ತೆ. ಸೊ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಒಂದಿಷ್ಟು ಕ್ಯಾಪಿಟಲ್ ಬೇಕು, ಇನ್ವೆಸ್ಟ್ಮೆಂಟ್ ಬೇಕು. ಸೊ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಏನ್ ಮಾಡ್ತಾ ಇದ್ದಾರೆ, ಇಲ್ಲಿ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಹಾಗಿದ್ದಾಗ ಇಲ್ಲಿ 2 ಐಟಮ್ಸ್ ಗಳು ಬರ್ತವೆ. ಸೊ ಯಾವಾಗ್ಲೂ 2 ಟ್ರಾನ್ಸಾಕ್ಷನ್ಸ್ ಗಳು ಆಗ್ತವೆ. ಸೊ ಎರಡು ಎಕ್ಸ್ಚೇಂಜ್ ಆಗ್ತವೆ. ಸೊ ಇಲ್ಲಿ 2 ಐಟಮ್ಸ್ ಬರ್ತವೆ. ಸೊ ಫಸ್ಟ್ ಒನ್ ಏನಾಗಿದೆ, ಇಲ್ಲಿ ಕ್ಯಾಶ್ ಬರ್ತಾ ಇದೆ. ಸೊ ಕ್ಯಾಶ್ ಅಂತ ಹೇಳಿದ್ದಾರೆ, ಕ್ಯಾಶ್ ಬರ್ತಾ ಇದೆ. ಇನ್ನೊಂದು ಏನಾಗ್ತಾ ಇದೆ, ಕಮೆನ್ಸ್ ಬಿಸ್ನೆಸ್ ಅಂತ ಹೇಳ್ತಾ ಇದ್ದಾರೆ, ಅಂದ್ರೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಆಗಿದೆ ಇಲ್ಲಿ. ಸೊ ಇಲ್ಲಿ ಏನಾಗ್ತಾ ಇದೆ, 2 ಐಟಮ್ಸ್ ಗಳು ಇದಾವೆ, ಒಂದು ಕ್ಯಾಪಿಟಲ್, ಇನ್ನೊಂದು ಕ್ಯಾಶ್. ಸೊ ಇಲ್ಲಿ ನೋಡ್ಬೇಕು ಕ್ಯಾಶ್ ಏನಾಗ್ತಾ ಇದೆ ಅಂತ ನೋಡ್ಬೇಕು. ಸೊ ಕ್ಯಾಶ್ ಇಲ್ಲಿ ಏನಾಗ್ತಾ ಇದೆ, ಕ್ಯಾಶ್ ಏನಾಗ್ತಾ ಇದೆ, ಬರ್ತಾ ಇದೆ. ಸೊ ಕ್ಯಾಶ್ ಅಮೌಂಟ್ ಏನಾಗ್ತಾ ಇದೆ. ಸೊ ಕ್ಯಾಶ್ ಅಂದ್ರೆ ಏನು, ಅಸೆಟ್.
ಸೊ ಅಸೆಟ್ ವ್ಯಾಲ್ಯೂ ಏನಾಗ್ತಾ ಇದೆ, ಇಲ್ಲಿ ಜಾಸ್ತಿ ಆಗ್ತಾ ಇದೆ. ಸೊ ಅಸೆಟ್ ವ್ಯಾಲ್ಯೂ ಜಾಸ್ತಿ ಆದ್ರೆ ನಾವ್ ಏನ್ ಮಾಡ್ಬೇಕು, ರೂಲ್ ಅನ್ನು ನೋಡ್ಬೇಕು. ಸೊ ಇಲ್ಲಿ ಅಸೆಟ್ ಇದೆ, ಸೊ ಅಸೆಟ್ ವ್ಯಾಲ್ಯೂ ಜಾಸ್ತಿ ಆದ್ರೆ ನಾವ್ ಏನ್ ಮಾಡ್ತಾ ಇದೀವಿ, ಅದನ್ನ ಡೆಬಿಟ್ ಮಾಡ್ತಾ ಇದೀವಿ. ಸೊ ಬರಿಬೇಕು, ಸೊ ಇಲ್ಲಿ ಬರಿಬೇಕು ಪರ್ಟಿಕ್ಯುಲರ್ಸ್ ಅಲ್ಲಿ ಕ್ಯಾಶ್ ಅಕೌಂಟ್ ಡೆಬಿಟ್. ಸೊ ಅಕೌಂಟ್ ಅನ್ನ ನಾವು ಯಾವಾಗಲೂ ಯಾವ ತರ ಬರಬೇಕು, ಎ ಬಾರ್ ಸಿ ಅಂತ ಬರಿಬೇಕು. ಅಕೌಂಟ್ ಅನ್ನ ಎ ಬಾರ್ ಸಿ ಅಂತ ಬರಿಬೇಕು. ಸೊ ಈ ತರ ಬರಿಬೇಕು. ಕ್ಯಾಶ್ ಅನ್ನ ನಾವು ಡೆಬಿಟ್ ಮಾಡಬೇಕು. ಯಾಕೆ ಡೆಬಿಟ್ ಮಾಡಬೇಕು, ಅಸೆಟ್ ವ್ಯಾಲ್ಯೂ ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಸೊ ಅಸೆಟ್ ವ್ಯಾಲ್ಯೂ ಜಾಸ್ತಿ ಆದ್ರೆ ನಾವು ಅದನ್ನು ಡೆಬಿಟ್ ಮಾಡಬೇಕಾಗುತ್ತೆ. ಸೊ ಕ್ಯಾಶ್ ಅಕೌಂಟ್ ಡೆಬಿಟ್. ಸೊ ಈ ತರ ಡ್ಯಾಶ್ ಅನ್ನ ಹಾಕಿ ನಾವಿಲ್ಲಿ ಫೈನಲಿ ಏನ್ ಮಾಡಬೇಕು, ಡೆಬಿಟ್ ಅಂತ ಬರಿಬೇಕು. ಲೆಡ್ಜರ್ ಫೋಲಿಯೋ ಕಾಲಮ್. ಸೊ ಲೆಡ್ಜರ್ ಪೇಜಸ್ ಏನಾದ್ರು ಕೊಟ್ಟಿದ್ರೆ ನಾವು ಅದನ್ನ ಬರಿಬೇಕು. ಸೊ ಇಲ್ಲಿ ಯಾವುದೇ ತರಹದ ಪೇಜಸ್ ನಂಬರ್ ಕೊಟ್ಟಿಲ್ಲ, ಹಾಗಾಗಿ ಆ ಕಾಲಮ್ ಅನ್ನ ಬಿಡಬೇಕು. ಸೊ ಕ್ಯಾಶ್ ಅಕೌಂಟ್ ಅನ್ನ ಏನ್ ಮಾಡಿದೀವಿ, ನಾವು ಡೆಬಿಟ್ ಮಾಡಿದೀವಿ. ಸೊ ಎಷ್ಟಕ್ಕೆ ನಾವು ಡೆಬಿಟ್ ಮಾಡ್ತಾ ಇದೀವಿ, 1 lakh rupees ಗೆ ನಾವು ಡೆಬಿಟ್ ಮಾಡ್ತಾ ಇದೀವಿ. ಹಾಗಾಗಿ ಡೆಬಿಟ್ ಕಾಲಮ್ ಅಲ್ಲಿ 1 lakh rupees ಬರಬೇಕು. ಸೊ ಕ್ರೆಡಿಟ್ ಕಾಲಮ್ ಅನ್ನ ನಾವು ಏನ್ ಮಾಡ್ಬೇಕು, ಇಲ್ಲಿ ಡ್ಯಾಶ್ ಅಂತ ಕೊಡ್ಬೇಕು. ಸೊ ಕ್ಯಾಶ್ ಅಕೌಂಟ್ ಡೆಬಿಟ್ ಆಗಿದೆ. ಸೊ ಹಾಗಾದ್ರೆ ಇನ್ನೊಂದು ಅಕೌಂಟ್ ಏನಾಗಿರ್ಬೇಕು, ಅದು ಕ್ರೆಡಿಟ್ ಆಗಿರ್ಬೇಕು. ಸೊ ಅದು ಯಾವುದು ಅಂತ ನೋಡೋಣ. ಸೊ ಇಲ್ಲಿ ಏನೇನು ಹೇಳ್ತಾ ಇದ್ದಾರೆ, ಸೊ ಇಲ್ಲಿ 2 ಐಟಮ್ಸ್ ಬರ್ತಾವೆ ಅಂತ ಹೇಳಿದ್ದೀನಿ. ಒಂದು ಕ್ಯಾಪಿಟಲ್, ಇನ್ನೊಂದು ಕ್ಯಾಶ್. ಸೊ ಕ್ಯಾಪಿಟಲ್ ಕೂಡ ಬರ್ತಾ ಇದೆ. ಸೊ ಕ್ಯಾಪಿಟಲ್ ಅಂದ್ರೆ ಇನ್ವೆಸ್ಟ್ಮೆಂಟ್. ಸೊ ಇನ್ವೆಸ್ಟ್ಮೆಂಟ್ ಕೂಡ ಮಾಡ್ತಾ ಇದ್ದಾರೆ. ಸೊ ಕ್ಯಾಪಿಟಲ್ ಏನಾಗ್ತಾ ಇದೆ, ಇಲ್ಲಿ ಜಾಸ್ತಿ ಆಗ್ತಾ ಇದೆ. ಸೊ ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡ್ತಾ ಇದ್ದಾರೆ, 1 lakh rupees ಮಾಡ್ತಾ ಇದ್ದಾರೆ. ಸೊ ಕ್ಯಾಪಿಟಲ್ ಫಾರ್ಮುಲಾ ನೋಡಿದಾಗ, ಅಂದ್ರೆ ಫಾರ್ಮ್ಯಾಟ್ ಅಲ್ಲಿ ನೋಡಿದಾಗ ರೂಲ್ಸ್ ಅಲ್ಲಿ ಏನಿದೆ, ಕ್ಯಾಪಿಟಲ್ ಜಾಸ್ತಿ ಆದ್ರೆ ನಾವು ಏನ್ ಮಾಡ್ಬೇಕಾಗುತ್ತೆ, ಅದನ್ನ ಕ್ರೆಡಿಟ್ ಮಾಡ್ಬೇಕಾಗುತ್ತೆ. ಸೊ ಕ್ಯಾಪಿಟಲ್ ಅಮೌಂಟ್ ಎಷ್ಟಾಗ್ತಾ ಇದೆ, 1 lakh rupees ಆಗ್ತಾ ಇದೆ. ಯಾಕಂದ್ರೆ ಆ 1 lakh rupees ಕ್ಯಾಶ್ ಏನ್ ತಂದಿದ್ದಾರೆ ಅದು ಏನಾಗ್ತಾ ಇದೆ, ಅದು ಕ್ಯಾಪಿಟಲ್ ಅಂತ ಆಗ್ತಾ ಇದೆ. ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ 1 lakh rupees. ಸೊ ಕ್ಯಾಪಿಟಲ್ ವ್ಯಾಲ್ಯೂ ಜಾಸ್ತಿ ಆದ್ರೆ ನಾವು ಏನ್ ಮಾಡ್ಬೇಕಂದ್ರೆ ಕ್ರೆಡಿಟ್ ಮಾಡಬೇಕು. ಸೊ ಕ್ರೆಡಿಟ್ ಮಾಡೋ ಐಟಮ್ಸ್ ಗಳನ್ನ ನಾವು ಏನ್ ಮಾಡ್ಬೇಕು, ಒಂದಿಷ್ಟು ಸ್ಪೇಸ್ ಅನ್ನ ಬಿಟ್ಟು ನಾವು ಇಲ್ಲಿ ಬರ್ತಾ ಹೋಗ್ಬೇಕು. ಸೊ ಇಲ್ಲಿ ನಾವೇನ್ ಮಾಡ್ಬೇಕು, ಒಂದಿಷ್ಟು ಜಾಗವನ್ನು ಬಿಟ್ಟು ಇಲ್ಲಿ ಬರೀಬೇಕು. ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಟು ಕ್ಯಾಪಿಟಲ್ ಅಕೌಂಟ್ ಅಂತ ಬರಬೇಕು. ಸೊ ಕ್ಯಾಶ್ ಅಕೌಂಟ್ ಅನ್ನ ಡೆಬಿಟ್ ಮಾಡಿದೀವಿ ಅಂದ್ರೆ ಇನ್ನೊಂದು ಅಕೌಂಟ್ ಏನ್ ಮಾಡ್ಬೇಕು, ಕ್ರೆಡಿಟ್ ಮಾಡಬೇಕು. ಸೊ ಯಾವ ಅಕೌಂಟ್ ಕ್ರೆಡಿಟ್ ಮಾಡ್ತಾ ಇದೀವಿ, ಟು ಕ್ಯಾಪಿಟಲ್ ಅಕೌಂಟ್ ಅಂತ ಬರ್ತಾ ಇದೀವಿ. ಸೊ ಕ್ಯಾಪಿಟಲ್ ಅಕೌಂಟ್ ಅನ್ನ ಯಾಕೆ ಕ್ರೆಡಿಟ್ ಮಾಡ್ತಾ ಇದೀವಿ, ಸೊ ಅಲ್ಲಿ ಏನಾಗ್ತಾ ಇದೆ, ಕ್ಯಾಪಿಟಲ್ ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಸೊ ಕ್ಯಾಪಿಟಲ್ ವ್ಯಾಲ್ಯೂ ಜಾಸ್ತಿ ಆದಾಗ ನಾವು ಏನ್ ಮಾಡ್ಬೇಕು, ಅದನ್ನ ಕ್ರೆಡಿಟ್ ಮಾಡಬೇಕು. ಸೊ ಇಲ್ಲಿ ಕ್ರೆಡಿಟ್ ಅಂತ ಬರೆಯೋ ಹಾಗಿಲ್ಲ. ಡೆಬಿಟ್ ಅನ್ನ ನಾವು ಯಾವಾಗಲೂ DR ಅಂತ ಬರಿತೇವೆ, ಕ್ರೆಡಿಟ್ ಅನ್ನ CR ಅಂತ ಬರಿತೇವೆ. ಸೊ ಕ್ರೆಡಿಟ್ ಆದಾಗ ನಾವೇನ್ ಮಾಡ್ಬೇಕು, 2 ಇಂದ ಸ್ಟಾರ್ಟ್ ಮಾಡಬೇಕು. ಕ್ರೆಡಿಟ್ ಆದಾಗ 2 ಕ್ಯಾಪಿಟಲ್ ಅಂತ ಬರೀಬೇಕು, 2 ಅಂತ ಬರಿಬೇಕು. ಯಾವಾಗಲೂ ನಾವು 2 ಅಂತ ಸ್ಟಾರ್ಟ್ ಮಾಡಬೇಕು ಕ್ರೆಡಿಟ್ ಮಾಡುವಾಗ. ಸೊ ಬರ್ದು ನಾವೇನ್ ಮಾಡ್ಬೇಕು, ಡೆಬಿಟ್ ಕಾಲಮ್ಗೆ ಡ್ಯಾಶ್ ಹಾಕ್ಬೇಕು. ಸೊ ಇದು ಡೆಬಿಟ್ ಆಗಿದೆ, ಕ್ರೆಡಿಟ್ ಆಗಿದೆ, ಹಾಗಾಗಿ ಡೆಬಿಟ್ ಕಾಲಮ್ ಡ್ಯಾಶ್ ಹಾಕ್ಬೇಕು. ಕ್ರೆಡಿಟ್ ಕಾಲಮ್ ಅಲ್ಲಿ ಎಷ್ಟು ಬರಬೇಕು, 1 lakh rupees ಬರಬೇಕು. ಸೊ ಈಗ ನೋಡಿ, ಸೊ ಡೆಬಿಟ್ 1 lakh ಇದೆ, ಕ್ರೆಡಿಟ್ ಕೂಡ ಏನಿದೆ 1 lakh rupees ಇದೆ. ಸೊ ಈ ತರ ನಾವು ಏನ್ ಮಾಡ್ಬೇಕು, 2 ಎಂಟ್ರೀಸ್ ಗಳನ್ನ ಮಾಡ್ತಾ ಹೋಗ್ಬೇಕು. ಸೊ ಎಂಟ್ರಿ ಮಾಡಿ ಆದ್ಮೇಲೆ ನಾವು ಏನ್ ಮಾಡ್ಬೇಕಾಗುತ್ತೆ, ಇದಕ್ಕೆ ನರೇಷನ್ ಅನ್ನ ಕೊಡ್ಬೇಕಾಗುತ್ತೆ. ಅಂದ್ರೆ ಎಕ್ಸ್ಪ್ಲನೇಷನ್ ಆರ್ ಡಿಸ್ಕ್ರಿಪ್ಷನ್ ಅಂತ ಕರೀತಾರೆ. ಸೊ ಈಗ ನಾವೇನ್ ಮಾಡ್ಬೇಕು, ಡಿಸ್ಕ್ರಿಪ್ಷನ್ ಅನ್ನ ಕೊಡ್ಬೇಕು. ಸೊ ಇದರ ಕೆಳಗಡೆ ನಾವೇನ್ ಮಾಡ್ಬೇಕು, ಬೀನ್ ಅಂತ ಸ್ಟಾರ್ಟ್ ಮಾಡ್ಬೇಕು ಯಾವಾಗಲೂ. ಸೊ ಬೀನ್ ಅಂತ ಬರಬೇಕು. ಏನಾಗಿದೆ ಇಲ್ಲಿ ಟ್ರಾನ್ಸಾಕ್ಷನ್, ಏನಕ್ಕೆ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ, ಕಮೆನ್ಸ್ ಬಿಸ್ನೆಸ್ ವಿತ್ ಕ್ಯಾಶ್ ಅಂತ ಇದೆ. ಸೊ ಹಾಗಾಗಿ ಇಲ್ಲಿ ಬರಿಬೇಕು, ಬೀನ್ ಕಮೆನ್ಸ್ ಬಿಸ್ನೆಸ್ ಅಂತ ಬರೆದು ಬ್ರಾಕೆಟ್ ಹಾಕಬೇಕು. ಸೊ ಇಲ್ಲಿ ಬ್ರಾಕೆಟ್ ಅಲ್ಲಿ ಅಥವಾ ಕಮೆನ್ಸ್ ಬಿಸ್ನೆಸ್ ವಿತ್ ಕ್ಯಾಶ್ ಅಂತ ಕೂಡ ಬರೀಬಹುದು, ಅಥವಾ ಕಮೆನ್ಸ್ ಬಿಸ್ನೆಸ್ ಅಂತ ಕೂಡ ಬರೀಬಹುದು. ಸೊ ಏನಂತ ಬರ್ದಿದ್ದೀನಿ, ಬೀನ್ ಕಮೆನ್ಸ್ ಬಿಸ್ನೆಸ್ ವಿತ್ ಕ್ಯಾಶ್ ಅಂತ ಬರ್ದಿದ್ದೀನಿ. ಸೊ ಬರ್ದು ನಾವು ಏನ್ ಮಾಡ್ಬೇಕು, ಈ ಟ್ರಾನ್ಸಾಕ್ಷನ್ ಅನ್ನ ಏನ್ ಮಾಡ್ಬೇಕು, ಇಲ್ಲಿಗೆ ಎಂಡ್ ಮಾಡಬೇಕು. ಸೊ ಅಂದ್ರೆ ಫಸ್ಟ್ ಟ್ರಾನ್ಸಾಕ್ಷನ್ ಅನ್ನ ನಾವು ಇಲ್ಲಿ ಎಂಡ್ ಮಾಡ್ತಾ ಇದ್ದೀವಿ. ಸೊ ಇದು ಫಸ್ಟ್ ಟ್ರಾನ್ಸಾಕ್ಷನ್ ಆಗಿದೆ. ಸೊ ಈಗ ನಾವೇನ್ ಮಾಡ್ಬೇಕು, ಸೆಕೆಂಡ್ ಟ್ರಾನ್ಸಾಕ್ಷನ್ ಗೆ ಬರಬೇಕು. ಸೊ ಫಸ್ಟ್ ಟ್ರಾನ್ಸಾಕ್ಷನ್ ಆಯ್ತು. ಸೊ ಈಸಿಲಿ ಇದೆ, ಸೊ ಈಸಿಯಾಗಿ ಮಾಡಬಹುದು. ಸೊ ಟ್ರಾನ್ಸಾಕ್ಷನ್ ಅನ್ನ ನೋಡ್ಕೊಳ್ಬೇಕು, ಎಷ್ಟು ಟ್ರಾನ್ಸಾಕ್ಷನ್ ಬರ್ತವೆ ನೋಡ್ಕೊಳ್ಬೇಕು, ಯಾವ್ಯಾವ ಐಟಮ್ಸ್ ಬರ್ತವೆ ನೋಡ್ಕೊಳ್ಬೇಕು. ಸೊ ಇನ್ಕ್ರೀಸ್ ಆಗಿದೆಯಾ ಡಿಕ್ರೀಸ್ ಆಗಿದೆಯಾ ನೋಡಿ ಏನ್ ಮಾಡ್ಬೇಕು, ಎಂಟ್ರೀಸ್ ಗಳನ್ನ ಮಾಡ್ತಾ ಹೋಗ್ಬೇಕು. ಸೊ ಸೆಕೆಂಡ್ ಎಂಟ್ರಿ ನೋಡಿ ಏನಾಗ್ತಾ ಇದೆ, January 2 ಇದೆ ಸೆಕೆಂಡ್ ಎಂಟ್ರಿ. ಸೊ ಹಾಗಾಗಿ ಡೇಟ್ ಅನ್ನ ಬರ್ತಾ ಇದ್ದೀನಿ, Jan 2, 2018, January 2, 2018 ಗೆ ಸೆಕೆಂಡ್ ಎಂಟ್ರಿ ಆಗಿದೆ. ಏನಾಗ್ತಾ ಇದೆ, ಪರ್ಚೇಸ್ ಮಷಿನರಿ ಫಾರ್ ಕ್ಯಾಶ್ rupees
20,000. ಸೊ ಇಲ್ಲಿ ಕೂಡ ಎರಡು ಐಟಮ್ಸ್ ಬರ್ತಾ ಇದಾವೆ. ಸೊ ಏನಾಗ್ತಾ ಇದೆ, ಮಷಿನರಿ ಪರ್ಚೇಸ್ ಆಗ್ತಾ ಇದೆ, ಅದ್ರ ಜೊತೆಗೆ ಕ್ಯಾಶ್ ಏನಾಗ್ತಾ ಇದೆ, ಹೋಗ್ತಾ ಇದೆ. ಸೊ ಮಷಿನರಿ ಅಂತ ಹೇಳಿದಾಗ, ಸೊ ಮಷಿನರಿ ಏನಾಗುತ್ತೆ, ಸೊ ಮಷಿನರಿ ಇಸ್ ಅನ್ ಅಸೆಟ್. ಸೊ ಮಷಿನರಿ ಆಗ್ತಾ ಇದೆ, ಇಟ್ ಇಸ್ ಅನ್ ಅಸೆಟ್. ಸೊ ಅಸೆಟ್ ವ್ಯಾಲ್ಯೂ ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಸೊ ಇನ್ಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್. ಸೊ ಅಸೆಟ್ ವ್ಯಾಲ್ಯೂ ಜಾಸ್ತಿ ಆದ್ರೆ ನಾವು ಏನ್ ಮಾಡ್ಬೇಕಾಗುತ್ತೆ, ಅದನ್ನ ಡೆಬಿಟ್ ಮಾಡ್ಬೇಕಾಗುತ್ತೆ. ಸೊ ಅಸೆಟ್ ವ್ಯಾಲ್ಯೂ ಜಾಸ್ತಿ ಆದ್ರೆ ಡೆಬಿಟ್ ಮಾಡ್ಬೇಕಾಗುತ್ತೆ. ಸೊ ಬರಿಬೇಕು ಮಷಿನರಿ ಅಕೌಂಟ್ ಡೆಬಿಟ್, ಮಷಿನರಿ ಅಕೌಂಟ್ ಡೆಬಿಟ್. ಸೊ ಮಷಿನರಿ ಡೆಬಿಟ್ ಮಾಡ್ತಾ ಇದೀವಿ. ಇನ್ನೊಂದು ಏನಿದೆ, ಕ್ಯಾಶ್ ಇದೆ. ಸೊ ಕ್ಯಾಶ್ ಏನಾಗ್ತಾ ಇದೆ, ಹೋಗ್ತಾ ಇದೆ. ಸೊ ಅಂದ್ರೆ ಕಡಿಮೆ ಆಗ್ತಾ ಇದೆ, ಕ್ಯಾಶ್ ವ್ಯಾಲ್ಯೂ ಏನಾಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಇದೆ. ಸೊ ಕ್ಯಾಶ್ ಅಂದ್ರೆ ಏನು, ಎಸೆಟ್. ಸೊ ಎಸೆಟ್ ವ್ಯಾಲ್ಯೂ ಕಡಿಮೆ ಆಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಇದೆ. ಸೊ ಡಿಕ್ರೀಸ್ ಆದಾಗ ನಾವ್ ಏನ್ ಮಾಡ್ಬೇಕಾಗುತ್ತೆ, ಅದನ್ನ ಕ್ರೆಡಿಟ್ ಮಾಡ್ಬೇಕಾಗುತ್ತೆ. ಸೊ ಕ್ರೆಡಿಟ್ ಮಾಡಿದ್ರೆ ನಾವೇನಂತ ಬರಬೇಕು, ಇಲ್ಲಿಂದ ಬರಬೇಕು ಟು ಕ್ಯಾಶ್ ಅಕೌಂಟ್, ಟು ಕ್ಯಾಶ್ ಅಕೌಂಟ್. ಸೊ ಫಸ್ಟ್ ಒನ್ ಮಷಿನರಿ ಅಕೌಂಟ್ ಡೆಬಿಟ್. ಸೊ ಎಷ್ಟು ಡೆಬಿಟ್ ಮಾಡಬೇಕು, ಅಮೌಂಟ್ ಇದೆ 20,000. ಸೊ 20,000 ಅನ್ನು ಬರಬೇಕು, ಡೆಬಿಟ್ ಸೈಡ್ 20,000, ಕ್ರೆಡಿಟ್ ಸೈಡ್ ಡ್ಯಾಶ್ ಟು ಕ್ಯಾಶ್ ಅಕೌಂಟ್. ಸೊ ಕ್ರೆಡಿಟ್ ಮಾಡಬೇಕು. ಸೊ ಎಷ್ಟು ಕ್ರೆಡಿಟ್ ಮಾಡಬೇಕು, ಇದು ಕೂಡ ಇದು 20,000. ಸೊ ನರೇಶನ್, ವಾಟ್ ವಿಲ್ ಬಿ ದ ನರೇಶನ್, ಬಿ. ಸೊ ಇದನ್ನೇ ಬರೀಬೇಕು, ಬಿ ಪರ್ಚೇಸ್ ಮಿಷನರಿ ಫಾರ್ ಕ್ಯಾಶ್, ಬಿ purchase machinery for cash, be purchase machinery for cash. So entry close ಮಾಡಬೇಕು. ಸೊ ಇಲ್ಲೂ ಕೂಡ ಟ್ಯಾಲಿ ಆಗ್ತಾ ಇದೆ 20,000. ಸೊ ಈ ತರ ಮಾಡಬೇಕು. ಸೊ ಇಲ್ಲಿ ಸ್ಪೇಸ್ ಇಲ್ಲ ನನಗೆ, ಸೊ ಇಲ್ಲಿ ಸ್ಪೇಸ್ ಇಲ್ಲ ನನಗೆ. ಸೊ ಇದನ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಕಂಟಿನ್ಯೂ ಮಾಡಬೇಕು ಅಂತಂದ್ರೆ ಈ ಅಮೌಂಟ್ಸ್ ಗಳನ್ನ ನಾವು ಏನ್ ಮಾಡ್ಬೇಕಾಗುತ್ತೆ, ಅಲ್ಲಿ ಬ್ರಾಡ್ ಫಾರ್ವರ್ಡ್ ಮಾಡ್ಬೇಕಾಗುತ್ತೆ. ಸೊ ಇದನ್ನ ಕ್ಯಾರಿ ಮಾಡಬೇಕು. ಸೊ ಇದನ್ನ ನೆಕ್ಸ್ಟ್ ಪೇಜ್ ಗೆ ಕ್ಯಾರಿ ಮಾಡಬೇಕು. ಸೊ ಅಕೌಂಟ್ಸ್ ಬುಕ್ ಅಲ್ಲಿ ನೆಕ್ಸ್ಟ್ ಪೇಜ್ ಗೆ ಕ್ಯಾರಿ ಮಾಡಬೇಕು ಅಂದ್ರೆ ನಾವೇನ್ ಮಾಡಬೇಕು, ಇಲ್ಲಿ ಬರೀಬೇಕು ಪರ್ಟಿಕ್ಯುಲರ್ಸ್ ಕಾಲಮ್ ಅಲ್ಲಿ ಬ್ಯಾಲೆನ್ಸ್ ಸಿ ಬಾರ್ ಎಫ್ ಅಂತ ಬರೀಬೇಕು. ಬ್ಯಾಲೆನ್ಸ್ ಅಂತ ಬರೆದು ಸಿ ಬಾರ್ ಎಫ್ ಬರಬೇಕು. ಇಲ್ಲಿ ಬರಬೇಕು ಸಿ ಬಾರ್ ಎಫ್ ಬರಬೇಕು. ಸೊ ಸಿ ಬಾರ್ ಎಫ್ ಅಂತ ಹೇಳಿದ್ರೆ ಕ್ಯಾರಿಡ್ ಫಾರ್ವರ್ಡ್. ಸೊ ಕ್ಯಾರಿಡ್ ಫಾರ್ವರ್ಡ್ ಅಂತ ಬರಬೇಕು. ಬ್ಯಾಲೆನ್ಸ್ ಕ್ಯಾರಿಡ್ ಫಾರ್ವರ್ಡ್ ಅಂತ ಬರೆದು ನಾವೇನ್ ಮಾಡಬೇಕು, ಅಮೌಂಟ್ ಗಳನ್ನ ಫಾರ್ವರ್ಡ್ ಮಾಡಬೇಕು. ಸೊ ಇಲ್ಲಿ ಈ ತರ ಬರೀಬೇಕು, ಟೋಟಲ್ ಅನ್ನು ಮಾಡಬೇಕು. ಸೊ ಟೋಟಲ್ ಎಷ್ಟಾಗುತ್ತೆ, 1,20,000. ಸೊ ಇಲ್ಲೂ ಕೂಡ ಎಷ್ಟಾಗುತ್ತೆ, 1,20,000. ಸೊ ಇದನ್ನ ಯಾಕೆ ಮಾಡ್ತಾ ಇದ್ದೀನಿ, ಟೋಟಲ್ ಯಾಕೆ ಮಾಡ್ತಾ ಇದ್ದೀನಿ, ನನಗೆ ಸ್ಪೇಸ್ ಇಲ್ಲ. ಸೊ ಹಾಗಾಗಿ ನಾನು ಏನ್ ಮಾಡ್ತಾ ಇದ್ದೀನಿ, ಆ ಬ್ಯಾಲೆನ್ಸಸ್ ಅನ್ನ ನೆಕ್ಸ್ಟ್ ಪೇಜ್ ಗೆ ಏನ್ ಮಾಡ್ತಾ ಇದ್ದೀನಿ, ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ಇದನ್ನ ಮಾಡ್ಬೇಕಾಗಿಲ್ಲ. ಸೊ ನಿಮ್ಮ ಪೇಜ್ ಕ್ಲೋಸ್ ಆಗ್ತಾ ಬಂದಾಗ, ಸೊ ನೀವು ಲಾಸ್ಟ್ ಎಂಡ್ ಪೇಜ್ ಅಲ್ಲಿ ಇದ್ದಾಗ ನೀವೇನ್ ಮಾಡ್ಬೇಕಾಗುತ್ತೆ, ಜರ್ನಲ್ ಎಂಟ್ರೀಸ್ ಇನ್ನೂ ಮಾಡ್ತಾ ಇದ್ರೆ ನೀವೇನ್ ಮಾಡ್ಬೇಕಾಗುತ್ತೆ, ಈ ತರ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲೇ ಹೋದಲ್ಲಿ ನೀವು ಅದನ್ನ ಬರಿಬೇಕಾಗಿಲ್ಲ. ಸೊ ಡೈರೆಕ್ಟ್ ಆಗಿ ನೀವು ಅದನ್ನ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ಬರ್ತಾ ಇದ್ದೇನೆ. ಸೊ ಇಲ್ಲಿ ನೆಕ್ಸ್ಟ್ ಪೇಜ್ ಅಲ್ಲಿ, ನೆಕ್ಸ್ಟ್ ಪೇಜ್ ನ ಟಾಪ್ ಪೇಜ್ ಅಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ, ಬ್ಯಾಲೆನ್ಸ್ ಬಿ ಬಾರ್ ಎಫ್ ಅಂತ ಬರ್ತಾ ಇದ್ದೀನಿ, ಅಂದ್ರೆ ಬ್ರಾಡ್ ಫಾರ್ವರ್ಡ್ ಅಂತ ಬರ್ತಾ ಇದ್ದೀನಿ. ಸೊ ಎಷ್ಟು ಬ್ರಾಡ್ ಫಾರ್ವರ್ಡ್ ಆಗಿದೆ, 1,20,000. 1,20,000. ಸೊ ಇಲ್ಲೇನು ಅಮೌಂಟ್ ಇತ್ತು, ಲಾಸ್ಟ್ ಪೇಜ್ ಅಲ್ಲಿ ಏನ್ ಅಮೌಂಟ್ ಇತ್ತು, ಆ ಅಮೌಂಟ್ ಅನ್ನ ನೆಕ್ಸ್ಟ್ ಪೇಜ್ ಬಿಗಿನಿಂಗ್ ಗೆ ಏನ್ ಮಾಡ್ತಾ ಇದ್ದೀನಿ, ಅಲ್ಲಿ ಬರ್ಕೊಳ್ತಾ ಇದ್ದೀನಿ. ಸೊ ಈ ತರ ನಾವೇನ್ ಮಾಡ್ಬೇಕಾಗುತ್ತೆ, ಅದನ್ನ ಬ್ರಾಡ್ ಫಾರ್ವರ್ಡ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಈಗ ನಾನು ಥರ್ಡ್ ಎಂಟ್ರಿಗೆ ಹೋಗ್ತಾ ಇದ್ದೇನೆ. ಸೊ ಥರ್ಡ್ ಎಂಟ್ರಿ ಏನಿದೆ, ಥರ್ಡ್ ಎಂಟ್ರಿ ಜಾನ್ 23 ಇದೆ. ಸೊ ಇಲ್ಲಿ ಬರೀಬೇಕು ಜಾನ್ 23, 2018. ಸೊ 23 ಗೆ ಇನ್ನೊಂದು ಎಂಟ್ರಿ ಆಗಿದೆ. ಸೊ ಏನು ಎಂಟ್ರಿ ಆಗಿದೆ, ಸೊ ಇಲ್ಲಿದೆ ಪರ್ಚೇಸ್ಡ್ ಕಂಪ್ಯೂಟರ್ ಫಾರ್ ₹20,000. ಸೊ ಕಂಪ್ಯೂಟರ್ ಪರ್ಚೇಸ್ ಆಗಿದೆ ಫಾರ್ ₹20,000. ಅಂದ್ರೆ ಇಲ್ಲಿ ಕೂಡ ಏನಿದೆ, ಎರಡು ಐಟಮ್ಸ್ ಇದಾವೆ. ಸೊ ಫಸ್ಟ್ ಒನ್ ಕಂಪ್ಯೂಟರ್, ಸೆಕೆಂಡ್ ಒನ್ ಕ್ಯಾಶ್. ಸೊ ಕ್ಯಾಶ್ ಏನ್ ಮಾಡ್ತಾ ಇದೀವಿ, ನಾವು ಇಲ್ಲಿ ಕೊಡ್ತಾ ಇದೀವಿ. ಸೊ ವಿ ಆರ್ ಪೇಯಿಂಗ್ 20,000 ಕ್ಯಾಶ್ ಫಾರ್ ಪರ್ಚೇಸಿಂಗ್ ಕಂಪ್ಯೂಟರ್. ಸೊ ಎರಡು ಐಟಮ್ಸ್ ಇದಾವೆ, ಕಂಪ್ಯೂಟರ್ ಮತ್ತೆ ಕ್ಯಾಶ್ ಇದೆ. ಸೊ ಕಂಪ್ಯೂಟರ್ ಏನಾಗುತ್ತೆ, ಸೊ ಕಂಪ್ಯೂಟರ್ ಒಂದು ಅಸೆಟ್ ಆಗುತ್ತೆ.
ಸೊ ಇಲ್ಲಿ ನಾವು ಪರ್ಚೇಸ್ ಮಾಡ್ತಾ ಇದೀವಿ, ಅದು ಪ್ರಾಪರ್ಟಿ ಆಗಿದೆ, ಹಾಗಾಗಿ ಅಸೆಟ್ ಆಗಿದೆ. ಸೊ ಅಸೆಟ್ ವ್ಯಾಲ್ಯೂ ಏನಾಗ್ತಾ ಇದೆ ಇಲ್ಲಿ ಕಂಪ್ಯೂಟರ್ ಅಂದ್ರೆ ಅಸೆಟ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇದೆ. ಸೊ ಅಸೆಟ್ ಇನ್ಕ್ರೀಸಸ್. ಸೊ ವೆನ್ ದ ಅಸೆಟ್ ಇನ್ಕ್ರೀಸಸ್ ಇಟ್ ವಿಲ್ ಬಿ ಡೆಬಿಟೆಡ್. ಸೊ ಅಸೆಟ್ ವ್ಯಾಲ್ಯೂ ಜಾಸ್ತಿ ಆದ್ರೆ ನಾವು ಏನ್ ಮಾಡಬೇಕಾಗುತ್ತೆ, ಅದನ್ನ ಡೆಬಿಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಬರೆಯೋಣ ಕಂಪ್ಯೂಟರ್ ಅಕೌಂಟ್ ಡೆಬಿಟ್, ಕಂಪ್ಯೂಟರ್ ಅಕೌಂಟ್ ಡೆಬಿಟ್. ಸೊ ಇದು ಫಸ್ಟ್ ಐಟಮ್ ಆಗಿದೆ. ಇನ್ನೊಂದು ಐಟಮ್ ಏನಿದೆ, ಕ್ಯಾಶ್ ಇದೆ. ಸೊ ಕ್ಯಾಶ್ ಎಷ್ಟು ಬರ್ತಾ ಇದೆ, ಎಷ್ಟು ಕೊಡ್ತಾ ಇದೀವಿ, 20,000 ಕೊಡ್ತಾ ಇದೀವಿ ಕ್ಯಾಶ್. ಸೊ ಏನಾಗ್ತಾ ಇದೆ ಇಲ್ಲಿ ಕ್ಯಾಶ್ ವ್ಯಾಲ್ಯೂ ಏನಾಗ್ತಾ ಇದೆ, ಕ್ಯಾಶ್ ಅಂದ್ರೆ ಏನು ಅಸೆಟ್. ಸೊ ಅಸೆಟ್ ವ್ಯಾಲ್ಯೂ ಏನಾಗ್ತಾ ಇದೆ ಇಲ್ಲಿ ಕಡಿಮೆ ಆಗ್ತಾ ಇದೆ. ಸೊ ವೆನ್ ದ ಅಸೆಟ್ ವ್ಯಾಲ್ಯೂ ಡಿಕ್ರೀಸಸ್ ವಿ ಹ್ಯಾವ್ ಟು ಕ್ರೆಡಿಟ್. ಸೊ ಅಸೆಟ್ ವ್ಯಾಲ್ಯೂ ಕಡಿಮೆ ಆದಾಗ ನಾವು ಏನ್ ಮಾಡಬೇಕಾಗುತ್ತೆ, ಅದನ್ನ ಕ್ರೆಡಿಟ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಬರಬೇಕು ಟು ಕ್ಯಾಶ್ ಅಕೌಂಟ್, ಟು ಕ್ಯಾಶ್ ಅಕೌಂಟ್. ಸೊ ಫಸ್ಟ್ ಒನ್ ಕಂಪ್ಯೂಟರ್ ಅಕೌಂಟ್ ಡೆಬಿಟ್. ಸೊ ಎಷ್ಟು ಅಮೌಂಟ್ ಡೆಬಿಟ್ ಮಾಡಬೇಕು, 20,000. ಸೊ ಇಲ್ಲಿ ಬರೀಬೇಕು ಡೆಬಿಟ್ ಕಾಲಮ್ 20,000, ಕ್ರೆಡಿಟ್ ಕಾಲಮ್ ಡ್ಯಾಶ್. ಸೊ ಸೆಕೆಂಡ್ ಒನ್ ಏನಿದೆ ಟು ಕ್ಯಾಶ್ ಅಕೌಂಟ್ ಕ್ರೆಡಿಟ್ ಮಾಡಿದೀವಿ. ಸೊ ಹಾಗಾಗಿ ಡೆಬಿಟ್ ಕಾಲಮ್ ಅಲ್ಲಿ ಬರೀಬಾರ್ದು, ಕ್ರೆಡಿಟ್ ಕಾಲಮ್ ಅಲ್ಲಿ ಸೇಮ್ ಬರೀಬೇಕು 20,000. ಸೊ ಈ ತರ ನಾವೇನ್ ಮಾಡಬೇಕು, ಎರಡು ಕಡೆ ಬರೀಬೇಕು. ನರೇಶನ್ ಅನ್ನ ಬರೀಬೇಕು ಬಿ. ಸೊ ಏನಾಗುತ್ತೆ ನರೇಶನ್, ಬಿ ಪರ್ಚೇಸ್ಡ್ ಕಂಪ್ಯೂಟರ್ ಫಾರ್ ಕ್ಯಾಶ್. ಸೊ ಬಿ ಪರ್ಚೇಸ್ಡ್ ಕಂಪ್ಯೂಟರ್, ಬಿ ಪರ್ಚೇಸ್ಡ್ ಕಂಪ್ಯೂಟರ್ ಫಾರ್ ಕ್ಯಾಶ್. ಅಕೌಂಟ್ ಅನ್ನ ಕ್ಲೋಸ್ ಮಾಡಬೇಕು, ಟ್ರಾನ್ಸಾಕ್ಷನ್ ಅನ್ನ ಕ್ಲೋಸ್ ಮಾಡಬೇಕು. ಸೊ ಈ ತರ ನಾವು ಅದನ್ನ ಎಂಟ್ರೀಸ್ ಮಾಡ್ತಾ ಹೋಗ್ಬೇಕಾಗುತ್ತೆ. ನೆಕ್ಸ್ಟ್ ಎಂಟ್ರಿ ನೋಡಿ. ಸೊ ನೆಕ್ಸ್ಟ್ ಎಂಟ್ರಿ ಯಾವಾಗಿದೆ, 28th January. So 28th January bought stationery rupees 1,000. So they bought stationery rupees 1,000 for cash. So 1,000 rupees ಗೆ ಸ್ಟೇಷನರಿ ಏನ ಪರ್ಚೇಸ್ ಮಾಡಿದ್ದಾರೆ, ಬಾಟ್ ಅಂದ್ರೆ ಪರ್ಚೇಸ್ ಮಾಡಿದ್ದಾರೆ. ಸೊ ಇಲ್ಲಿ ಕೂಡ ಎರಡು ಐಟಮ್ಸ್ ಬರ್ತವೆ, ಒಂದು ಸ್ಟೇಷನರಿ, ಇನ್ನೊಂದು ಕ್ಯಾಶ್. ಸೊ ಸ್ಟೇಷನರಿ ಏನಾಗ್ತಾ ಇದೆ ಇಲ್ಲಿ ಪರ್ಚೇಸ್ ಮಾಡ್ತಾ ಇದ್ದಾರೆ, ಕ್ಯಾಶ್ ಏನಾಗ್ತಾ ಇದೆ ಅವ್ರ ಕಡೆಯಿಂದ ಹೋಗ್ತಾ ಇದೆ. ಸೊ ಎರಡು ಐಟಮ್ಸ್ ಗಳು ಇದಾವೆ. ಸೊ ಸ್ಟೇಷನರಿ ಏನಾಗುತ್ತೆ, ಸೊ ಸ್ಟೇಷನರಿ ಅಂದ್ರೆ ಏನು, ಇಟ್ ಈಸ್ ಅನ್ ಅಸೆಟ್. ದೇ ಆರ್ ಪರ್ಚೇಸಿಂಗ್ ಅಸೆಟ್ ಫಾರ್ ದ ಕಂಪನಿ. ಸೊ ಅಸೆಟ್ ವ್ಯಾಲ್ಯೂ ಏನಾಗ್ತಾ ಇದೆ ಇಲ್ಲಿ ಜಾಸ್ತಿ ಆಗ್ತಾ ಇದೆ. ಸೊ ಅಸೆಟ್ ಜಾಸ್ತಿ ಆದಾಗ ಏನ್ ಮಾಡ್ಬೇಕಾಗುತ್ತೆ, ಸೊ ಆಸ್ ಪರ್ ರೂಲ್ ಅಸೆಟ್ ಜಾಸ್ತಿ ಆದಾಗ ನಾವು ಅದನ್ನ ಡೆಬಿಟ್ ಮಾಡ್ಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಬರೀಬೇಕು, ಡೇಟ್ ಅನ್ನ ಬರೀಬೇಕು. ಸೊ ಡೇಟ್ ಏನಿದೆ 28 January. ಸೊ Jan 28, 2018. ಸ್ಟೇಷನರಿ ಅಕೌಂಟ್ ಡೆಬಿಟ್, ಸ್ಟೇಷನರಿ ಅಕೌಂಟ್ ಡೆಬಿಟ್, ಸ್ಟೇಷನರಿ ಅಕೌಂಟ್ ಡೆಬಿಟ್. ಸೊ ಇನ್ನೊಂದು ಏನ್ ಬರುತ್ತೆ, ಕ್ಯಾಶ್ ಇದೆ. ಸೊ ಕ್ಯಾಶ್ ಎಷ್ಟು ಪೇಮೆಂಟ್ ಮಾಡ್ತಾ ಇದೀವಿ 1,000. ಸೊ ಕ್ಯಾಶ್ ಅಂತಂದ್ರೆ ಅಸೆಟ್. ಸೊ ಅಸೆಟ್ ವ್ಯಾಲ್ಯೂ ಏನಾಗ್ತಾ ಇದೆ ಇಲ್ಲಿ ಕಡಿಮೆ ಆಗ್ತಾ ಇದೆ. ಸೊ ವೆನ್ ದ ಅಸೆಟ್ ವ್ಯಾಲ್ಯೂ ಡಿಕ್ರೀಸಸ್ ನಾವು ಏನ್ ಮಾಡಬೇಕಾಗುತ್ತೆ, ಅದನ್ನ ಕ್ರೆಡಿಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಬರೀಬೇಕು ಟು ಕ್ಯಾಶ್ ಅಕೌಂಟ್, ಟು ಕ್ಯಾಶ್ ಅಕೌಂಟ್ ಕ್ರೆಡಿಟ್. ಸೊ ಸ್ಟೇಷನರಿ ವ್ಯಾಲ್ಯೂ ಎಷ್ಟಿದೆ 1,000 ಇದೆ. ಸೊ 1,000 ಅನ್ನ ಡೆಬಿಟ್ ಸೈಡ್ ಬರೀಬೇಕು, ಡೆಬಿಟ್ ಅಮೌಂಟ್ ಅಲ್ಲಿ 1,000, ಕ್ರೆಡಿಟ್ ಕಾಲಮ್ ಡ್ಯಾಶ್, ಟು ಕ್ಯಾಶ್ ಅಕೌಂಟ್ ಡೆಬಿಟ್ ಕಾಲಮ್ ಡ್ಯಾಶ್, ಕ್ರೆಡಿಟ್ ಕಾಲಮ್ 1,000. ಸೊ ಈ ತರ ನಾವೇನ್ ಮಾಡಬೇಕು, ಅದನ್ನ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಬರೀಬೇಕು. ಸೊ ನರೇಶನ್, ವಾಟ್ ವಿಲ್ ಬಿ ದ ನರೇಶನ್, ಬಿ ಪರ್ಚೇಸ್ಡ್ ಸ್ಟೇಷನರಿ, ಬಿ ಪರ್ಚೇಸ್ಡ್ ಸ್ಟೇಷನರಿ ಫಾರ್ ಕ್ಯಾಶ್, ಬಿ ಪರ್ಚೇಸ್ಡ್ ಸ್ಟೇಷನರಿ ಫಾರ್ ಕ್ಯಾಶ್. ಸೊ ಎಂಟ್ರಿ ಅನ್ನ ಟ್ರಾನ್ಸಾಕ್ಷನ್ ಅನ್ನ ಕ್ಲೋಸ್ ಮಾಡಿದೀನಿ. ಸೊ ಈ ತರ ಬರೀಬೇಕು. ನೆಕ್ಸ್ಟ್ ಒನ್ ನೋಡಿ, ನೆಕ್ಸ್ಟ್ ಒನ್ January 30. ನೆಕ್ಸ್ಟ್ ಒನ್ Jan 30, 2018. Jan 30, 2018. Sold goods for cash rupees 10,000. Sold goods for cash rupees 10,000. ಸೊ ಇಲ್ಲೂ ಕೂಡ ಎರಡು ಐಟಮ್ಸ್ ಬರ್ತವೆ. ಸೋಲ್ಡ್ ಗೂಡ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಸೇಲ್ಸ್, ಸೋಲ್ಡ್ ಗೂಡ್ಸ್ ಅಂತ ಹೇಳಿದ್ರೆ ಸೇಲ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಸೇಲ್ಸ್ ಅಂದ್ರೆ ಏನು, ರೆವಿನ್ಯೂ. ಸೊ ಸೇಲ್ಸ್ ಮಾಡಿದಾಗ, ಸೊ ನಾವು ಏನಾದ್ರು ವಸ್ತುಗಳನ್ನ ಮಾರಿದಾಗ ನಮ್ಗೆ ಏನಾಗುತ್ತೆ, ಇನ್ಕಮ್ ಆಗುತ್ತೆ, ರೆವಿನ್ಯೂ ಆಗುತ್ತೆ. ಸೊ ರೆವಿನ್ಯೂ ಬರುತ್ತೆ. ಇನ್ನೊಂದೇನಿದೆ, ಕ್ಯಾಶ್ ಇದೆ. ಸೊ ಕ್ಯಾಶ್ ಏನಾಗ್ತಾ ಇದೆ, ಕ್ಯಾಶ್ ಬರ್ತಾ ಇದೆ. ಸೊ ಕ್ಯಾಶ್ ವ್ಯಾಲ್ಯೂ ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಸೊ ಇಲ್ಲಿ ಎರಡು ಐಟಮ್ಸ್ ಇದಾವೆ, ಒಂದು ಸೇಲ್ಸ್, ಇನ್ನೊಂದು ಕ್ಯಾಶ್ ಇದೆ.
ಸೊ ಕ್ಯಾಶ್ ಏನಾಗ್ತಾ ಇದೆ, ಸೊ ಕ್ಯಾಶ್ ವ್ಯಾಲ್ಯೂ ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಸೊ ಅಸೆಟ್, ಕ್ಯಾಶ್ ಅಂದ್ರೆ ಅಸೆಟ್. ಸೊ ಅಸೆಟ್ ಜಾಸ್ತಿ ಆದಾಗ ನಾವ್ ಏನ್ ಮಾಡ್ತೀವಿ, ಅದನ್ನ ಡೆಬಿಟ್ ಮಾಡ್ತೀವಿ. ಸೊ ಇಲ್ಲಿ ಬರೀಬೇಕು ಕ್ಯಾಶ್ ಅಕೌಂಟ್ ಡೆಬಿಟ್. ಸೊ ಕ್ಯಾಶ್ ಜಾಸ್ತಿ ಆಗಿದೆ ಅಂದ್ರೆ ಅಸೆಟ್ ಜಾಸ್ತಿ ಆಗಿದೆ, ಸೊ ಹಾಗಾಗಿ ಅದನ್ನ ಡೆಬಿಟ್ ಮಾಡಬೇಕು. ಸೊ ಯಾವ ಅಕೌಂಟ್ ಅನ್ನ ಕ್ರೆಡಿಟ್ ಮಾಡಬೇಕು, ಸೊ ಇಲ್ಲಿ ಇನ್ನೊಂದು ಐಟಮ್ ಏನಿದೆ, ಸೇಲ್ಸ್ ಇದೆ. ಸೊ ಸೇಲ್ಸ್ ಅಂದ್ರೆ ಏನು, ರೆವಿನ್ಯೂ. ಸೊ ಇಲ್ಲಿ ಬರೀಬೇಕು ಟು ಸೇಲ್ಸ್ ಅಕೌಂಟ್ ಅಂತ ಬರೀಬೇಕು. ನೆನಪಲ್ಲಿ ಇಟ್ಕೊಳ್ಬೇಕು, ಸೋಲ್ಡ್ ಗೂಡ್ಸ್ ಅಂತ ಹೇಳಿದ್ರೆ ಅದನ್ನ ಸೇಲ್ಸ್ ಅಂತ ಕನ್ಸಿಡರ್ ಮಾಡಬೇಕು. ಸೊ ಸೇಲ್ಸ್ ಅಂದ್ರೆ ಏನು, ಅದು ರೆವಿನ್ಯೂ, ಇನ್ಕಮ್ ಆಗುತ್ತೆ. ಸೇಲ್ ಮಾಡಿದಾಗ ನಮ್ಗೆ ಇನ್ಕಮ್ ಆಗುತ್ತೆ. ಸೊ ಇನ್ಕಮ್ ಏನಾಗ್ತಾ ಇದೆ, ಇಲ್ಲಿ ಇನ್ಕಮ್ ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಸೊ ಇನ್ಕಮ್ ಜಾಸ್ತಿ ಆದಾಗ ನಾವೇನ್ ಮಾಡ್ಬೇಕಾಗುತ್ತೆ, ಅದನ್ನ ಕ್ರೆಡಿಟ್ ಮಾಡ್ಬೇಕಾಗುತ್ತೆ. ಸೊ ಹಾಗಾಗಿ ಟು ಸೇಲ್ಸ್ ಅಕೌಂಟ್ ಅದನ್ನ ಕ್ರೆಡಿಟ್ ಮಾಡ್ತಾ ಇದ್ದೀನಿ. ಸೊ ಕ್ಯಾಶ್ ಅಕೌಂಟ್ ಡೆಬಿಟ್. ಸೊ ಕ್ಯಾಶ್ ಎಷ್ಟು ಬರ್ತಾ ಇದೆ, 10,000. ಸೊ ಅದನ್ನ ಬರೀಬೇಕು ಡೆಬಿಟ್ ಕಾಲಮ್ ಅಲ್ಲಿ 10,000 ಕ್ಯಾಶ್. ಸೊ ಕ್ರೆಡಿಟ್ ಕಾಲಮ್ ಡ್ಯಾಶ್, ಟು ಸೇಲ್ಸ್ ಅಕೌಂಟ್ ಡೆಬಿಟ್ ಕಾಲಮ್ ಡ್ಯಾಶ್, ಕ್ರೆಡಿಟ್ ಕಾಲಮ್ ಅಲ್ಲಿ 10,000. ಸೊ ನರೇಶನ್ ಏನಾಗುತ್ತೆ, ಬಿ ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್, ಬಿ ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್. ಸೊ ಎಂಟ್ರಿಯನ್ನ ಕ್ಲೋಸ್ ಮಾಡಿ. ಸೊ ಈ ತರ ನಾವು ಏನ್ ಮಾಡಬೇಕು, ಎಂಟ್ರೀಸ್ ಗಳನ್ನ ಮಾಡ್ತಾ ಹೋಗ್ಬೇಕು. ಲಾಸ್ಟ್ ಒನ್ ನೋಡಿ. ಸೊ ಲಾಸ್ಟ್ ಒನ್ January 31st. ಸೊ January 31st ಗೆ ಒಂದು ಎಂಟ್ರಿಯನ್ನು ಮಾಡಿದ್ದಾರೆ. ರೆಂಟ್ ಪೇಡ್ rupees 4,000. ಸೊ ರೆಂಟ್ ಏನ್ ಮಾಡ್ತಾ ಇದ್ದಾರೆ, ಪೇಮೆಂಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲೂ ಕೂಡ ಎರಡು ಐಟಮ್ಸ್ ಬರ್ತಾ ಇದಾವೆ. ಫಸ್ಟ್ ಒನ್ ರೆಂಟ್, ಸೆಕೆಂಡ್ ಒನ್ ಕ್ಯಾಶ್. ಸೊ ಪೇಡ್ ಅಂತ ಹೇಳಿದ್ದಾರೆ ಅಂದ್ರೆ ಪೇಮೆಂಟ್ ಮಾಡ್ತಾ ಇದ್ದಾರೆ, ಕ್ಯಾಶ್ ಗೋಸ್ ಔಟ್. ಸೊ ಕ್ಯಾಶ್ ಬರುತ್ತೆ. ಸೊ ಎರಡು ಐಟಮ್ ಇದಾವೆ. ಫಸ್ಟ್ ಒನ್ ರೆಂಟ್, ಸೆಕೆಂಡ್ ಒನ್ ಏನಾಗ್ತಾ ಇದೆ, ಕ್ಯಾಶ್ ಇದೆ. ಸೊ ರೆಂಟ್ ಅಂತ ಹೇಳಿದ್ರೆ, ಸೊ ರೆಂಟ್ ವಿಲ್ ಬಿ ಅಂಡರ್ ಎಕ್ಸ್ಪೆನ್ಸಸ್ ಕಾಲಮ್. ಸೊ ರೆಂಟ್ ಅಂತ ಹೇಳಿದ್ರೆ ಎಕ್ಸ್ಪೆನ್ಸಸ್. ಸೊ ಬಾಡಿಗೆ ಅಂತ ಏನ್ ಹೇಳ್ತಾರೆ, ಸೊ ರೆಂಟ್ ಅನ್ನ ಪೇಮೆಂಟ್ ಮಾಡ್ತಾ ಇದ್ದಾರೆ ಅಂದ್ರೆ ರೆಂಟ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಎಕ್ಸ್ಪೆನ್ಸಸ್ ವ್ಯಾಲ್ಯೂ ಏನಾಗ್ತಾ ಇದೆ, ಇಲ್ಲಿ ಜಾಸ್ತಿ ಆಗ್ತಾ ಇದೆ. ಸೊ ಎಕ್ಸ್ಪೆನ್ಸಸ್ when the expenses increases it will be debited. ಸೊ ಇಲ್ಲಿ ಎಕ್ಸ್ಪೆನ್ಸಸ್ ಯಾವ್ದಿದೆ, ರೆಂಟ್ ಇದೆ. ಸೊ ಹಾಗಾಗಿ ಡೇಟ್ ಬರಬೇಕು Jan 31st 2018. ಸೊ ಬರೀಬೇಕು ರೆಂಟ್ ಅಕೌಂಟ್ ಡೆಬಿಟ್. ಸೊ ರೆಂಟ್ ಜಾಸ್ತಿ ಆಗಿದೆ, ಸೊ ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆಗಿದೆ, ಹಾಗಾಗಿ ನಾವು ಏನ್ ಮಾಡ್ತಾ ಇದೀವಿ, ಡೆಬಿಟ್ ಮಾಡ್ತಾ ಇದೀವಿ. ರೆಂಟ್ ಅಕೌಂಟ್ ಡೆಬಿಟ್. ಯಾವ ಅಕೌಂಟ್ ಅನ್ನ ಕ್ರೆಡಿಟ್ ಮಾಡಬೇಕು, ಸೊ ಇನ್ನೊಂದು ಯಾವ ಅಕೌಂಟ್ ಯಾವ್ದಿದೆ, ಪೇಮೆಂಟ್ ಅನ್ನ ಮಾಡಿದೀವಿ. ಕ್ಯಾಶ್ ವ್ಯಾಲ್ಯೂ ಏನಾಗ್ತಾ ಇದೆ, ಅಲ್ಲಿ ಡಿಕ್ರೀಸ್ ಆಗ್ತಾ ಇದೆ. ಸೊ ಕ್ಯಾಶ್ ಅಂತಂದ್ರೆ ಅಸೆಟ್. ಸೊ ಅಸೆಟ್ ವ್ಯಾಲ್ಯೂ ಕಡಿಮೆ ಆಗ್ತಾ ಇದೆ. ಸೊ ಅಸೆಟ್ ವ್ಯಾಲ್ಯೂ ಕಡಿಮೆ ಆದ್ರೆ ನಾವು ಏನ್ ಮಾಡ್ಬೇಕು, ಅದನ್ನ ಕ್ರೆಡಿಟ್ ಮಾಡಬೇಕು. ಸೊ ಇಲ್ಲಿ ಬರಬೇಕು ಟು ಕ್ಯಾಶ್ ಅಕೌಂಟ್, ಟು ಕ್ಯಾಶ್ ಅಕೌಂಟ್. ಸೊ ರೆಂಟ್ ಅಕೌಂಟ್ ಅಮೌಂಟ್ ಎಷ್ಟಿದೆ, 4,000. ಸೊ ಡೆಬಿಟ್ ಕಾಲಮ್ 4,000, ಕ್ರೆಡಿಟ್ ಕಾಲಮ್ ಡ್ಯಾಶ್ ಟು ಕ್ಯಾಶ್ ಅಕೌಂಟ್, ಡೆಬಿಟ್ ಕಾಲಮ್ ಡ್ಯಾಶ್ ಕ್ರೆಡಿಟ್ ಕಾಲಮ್ 4,000. So what will be the narration? B paid rent. B paid rent. So transaction ಅನ್ನ ಏನು ಮಾಡಬೇಕು, ಅಂಡರ್ಲೈನ್ ಮಾಡಿ ಏನು ಮಾಡಬೇಕು, ಇಲ್ಲ ಕ್ಲೋಸ್ ಮಾಡಬೇಕು. ಸೊ ಈಗ ನಾವೇನ್ ಮಾಡಬೇಕು, ಇಲ್ಲೂ ಕೂಡ ಎಲ್ಲ ಎಂಟ್ರೀಸ್ ಗಳು ಮುಗಿತು. ಸೊ ಹಾಗಾಗಿ ಇಲ್ಲೂ ಕೂಡ ಏನ್ ಮಾಡಬೇಕು, ಟೋಟಲ್ ಅಮೌಂಟ್ಸ್ ಕಾಲಮ್ ಅಲ್ಲಿ ಏನ್ ಮಾಡಬೇಕು, ಅದನ್ನ ಟೋಟಲ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಬರೀಬೇಕು ಟೋಟಲ್ ಅಂತ ಬರೀಬೇಕು. ಇಲ್ಲಿ ಪರ್ಟಿಕ್ಯುಲರ್ಸ್ ಕಾಲಮ್ ಅಲ್ಲಿ ಟೋಟಲ್ ಅಂತ ಬರ್ಕೊಳ್ಬೇಕು. ಸೊ ಬರ್ಕೊಂಡು ನಾವೇನ್ ಮಾಡ್ಬೇಕು, ಎಲ್ಲ ಅಮೌಂಟ್ಸ್ ಗಳನ್ನ ಟೋಟಲ್ ಮಾಡಬೇಕು. ಸೊ ಎಷ್ಟು ಎಂಟ್ರೀಸ್ ಮಾಡಿದೀವಿ ನಾವು, 6 ಎಂಟ್ರೀಸ್ ಮಾಡಿದೀವಿ. ಸೊ ಫಸ್ಟ್ ಒನ್, ಸೆಕೆಂಡ್ ಒನ್, ಥರ್ಡ್ ಒನ್, ಫೋರ್ತ್ ಒನ್, ಫಿಫ್ತ್ ಒನ್ ಅಂಡ್ ಸಿಕ್ಸ್ತ್ ಒನ್. ಸೊ 6 ಎಂಟ್ರೀಸ್ ಗಳನ್ನ ಮಾಡಿದೀವಿ. ಸೊ ಎಲ್ಲ ಅಮೌಂಟ್ ಗಳನ್ನ ನಾವು ಏನ್ ಮಾಡ್ಬೇಕು, ಟೋಟಲ್ ಮಾಡ್ಕೊಳ್ಬೇಕು. ಸೊ ಟೋಟಲ್ ಮಾಡಬೇಕು ಅಂತಂದ್ರೆ ನಿಮಗೆ ಕ್ಯಾಲ್ಕುಲೇಟರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ಪ್ರಾಬ್ಲಮ್ಸ್ ಗಳಿಗೆ ಬಂದಿದ್ದೀರಿ. ಸೊ ಪ್ರಾಬ್ಲಮ್ಸ್ ಬಂದಾಗ ನೀವೇನ್ ಮಾಡ್ಬೇಕಾಗುತ್ತೆ, ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಕ್ಯಾಲ್ಕುಲೇಷನ್ಸ್ ಇರ್ತಾವೆ ಅಕೌಂಟೆನ್ಸಿಯಲ್ಲಿ, ಅದಕ್ಕಾಗಿ ನೀವು ಕ್ಯಾಲ್ಕುಲೇಟರ್ ಅನ್ನ ಯೂಸ್ ಮಾಡ್ಕೊಳ್ಬೇಕು. ಸೊ ನಿಮ್ಗೆ ಮೇನ್ ಇಂಪಾರ್ಟೆಂಟ್ ಥಿಂಗ್ಸ್ ಮೆಟೀರಿಯಲ್ಸ್ ಬೇಕು ಅಂತ ಹೇಳಿದ್ರೆ ಸ್ಕೇಲ್ ಇರಲೇಬೇಕು, ಪೆನ್ಸಿಲ್ ಇರಲೇಬೇಕು, ರಬ್ಬರ್ ಇರಲೇಬೇಕು. ಅದ್ರ ಜೊತೆಗೆ ನಿಮ್ಗೆ ಏನಿರಬೇಕು, ಒಂದು ಕ್ಯಾಲ್ಕುಲೇಟರ್ ಕೂಡ ಇರಬೇಕು. ಸೊ ಅದನ್ನ ಇಟ್ಕೊಳ್ಳಿ. ಸೊ ಟೋಟಲ್ ಮಾಡಿ. ಸೊ ಟೋಟಲ್ ಡೆಬಿಟ್ ಕಾಲಮ್ ಟೋಟಲ್ ಮಾಡಿ. ಡೆಬಿಟ್ ಕಾಲಮ್ ಫಸ್ಟ್ ಪೇಜ್ ಅಲ್ಲಿ ಎಷ್ಟಿತ್ತು, ನನ್ನ ಪೇಜಸ್ ಅಲ್ಲಿ. ಸೊ ನನ್ನ ಆಸ್ ಪರ್ ಮೈ ಜರ್ನಲ್ ಅಂಡ್ ಬುಕ್. ಸೊ ಇಲ್ಲೇನಿದೆ, 2 ಪೇಜಸ್ ಇದಾವೆ. ಸೊ ಫಸ್ಟ್ ಪೇಜ್ ಬಂದು ಇದಾಗಿದೆ, ಸೆಕೆಂಡ್ ಪೇಜ್ ಇದಾಗಿದೆ.
ಸೊ ನಿಮ್ಮ ಬುಕ್ ಅಲ್ಲಿ ಎಷ್ಟು ಪೇಜ್ ಆಗಿರ್ತವೆ ಅದರ ಮೇಲೆ ನೀವು ಏನ್ ಮಾಡಬೇಕು, ಟೋಟಲ್ಸ್ ಅನ್ನು ಮಾಡ್ಕೊಳ್ಬೇಕು. ಸೊ ಟೋಟಲ್ ಮಾಡ್ತಾ ಇದ್ದೀನಿ. ಸೊ ಡೆಬಿಟ್ ಕಾಲಮ್ ಟೋಟಲ್ ಮಾಡಬೇಕು. ಸೊ 1,20,000, 1,40,000, 1,41,000, 1,51,000, 1,55,000 ಆಗುತ್ತೆ. ನಾವೇನ್ ಮಾಡಬೇಕು, ಡೆಬಿಟ್ ಸೈಡ್ ಟೋಟಲ್ ಅನ್ನ ಮಾತ್ರ ಮಾಡ್ತಾ ಇದೀವಿ. ಸೊ ಡೆಬಿಟ್ ಕಾಲಮ್ ಏನಿದೆ ಆ ಕಾಲಮ್ ಅಲ್ಲಿ ಪೂರ್ತಿ ಅಷ್ಟು ಏನ್ ಮಾಡ್ತಾ ಇದೀವಿ, ಟ್ರಾನ್ಸಾಕ್ಷನ್ಸ್ ಗಳನ್ನ ಟೋಟಲ್ ಮಾಡ್ತಾ ಇದ್ದೀನಿ. ಸೊ ಟೋಟಲ್ ಮಾಡಿದೀವಿ 1,55,000 ಬರ್ತಾ ಇದೆ. ಸೊ ನೀವು ಕೂಡ ಚೆಕ್ ಮಾಡಿ. 1,20,000, 1,40,000, 1,41,000, 1,51,000, 1,55,000 ಆಗುತ್ತೆ ಡೆಬಿಟ್ ಕಾಲಮ್ ಆಯ್ತು. ಸೊ ಈಗ ನಾವೇನ್ ಮಾಡ್ಬೇಕು, ಕ್ರೆಡಿಟ್ ಕಾಲಮ್ ಕೂಡ ಮಾಡಬೇಕು. 1,20,000 ಇದೆ, ಅದು ಕೂಡ ಬ್ಯಾಲೆನ್ಸ್. 20,000 plus 1,000 plus 10,000 plus 4,000. ಸೊ ಇದು ಕೂಡ ಎಷ್ಟಿರುತ್ತೆ, 1,55,000 ಆಗುತ್ತೆ. ಸೊ ಈಗ ನಾವೇನ್ ಮಾಡಬೇಕು, ಇದನ್ನ ಈ ತರ ಡಬಲ್ ಅಂಡರ್ಲೈನ್ ಮಾಡಿ ಬರೀಬೇಕು. ಸೊ ಈ ತರ ನಾವೇನ್ ಮಾಡಬೇಕು, ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಬೇಕು. ಸೊ ಇದು 6 ಅಡ್ಜಸ್ಟ್ಮೆಂಟ್ ಇದೆ. ಸೊ 6 ಟ್ರಾನ್ಸಾಕ್ಷನ್ಸ್ ಇದ್ದಾವೆ. ಸೊ ಇನ್ನೂ ಜಾಸ್ತಿ ನಿಮ್ಗೆ ಟ್ರಾನ್ಸಾಕ್ಷನ್ಸ್ ಕೊಡ್ತಾರೆ, 10 ಇರ್ತಾವೆ, 12 ಇರ್ತವೆ. ಸೊ ಆ ತರ ಬರುತ್ತೆ. ನಿಮ್ಗೆ 12 ಮಾರ್ಕ್ಸ್ ಕ್ವಶನ್ ಇರುತ್ತೆ, ಹಾಗಾಗಿ ಜಾಸ್ತಿ ಟ್ರಾನ್ಸಾಕ್ಷನ್ಸ್ ಗಳನ್ನ ಕೊಡ್ತಾರೆ. ಸೊ ನೀವು ಏನ್ ಮಾಡ್ಬೇಕು, ಕ್ಲಿಯರ್ ಕಾನ್ಸೆಪ್ಟ್ ಅನ್ನ ಸರಿಯಾಗಿ ನೆನಪಿಟ್ಕೊಳ್ಬೇಕು. ಸೊ ಯಾವ ಜಾಸ್ತಿ ಆದಾಗ ನಾವು ಅದನ್ನ ಡೆಬಿಟ್ ಮಾಡ್ತೀವಿ ಅಥವಾ ಕ್ರೆಡಿಟ್ ಮಾಡ್ತೀವಿ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಸೊ ಸಿಂಪಲ್ ಆಗಿ ಕಲ್ಕೊಳ್ಳಿ, ಶಾರ್ಟ್ ಫಾರ್ಮ್ ಅಲ್ಲಿ ಬರ್ಕೊಳ್ಳಿ. ಕ್ಯಾಪಿಟಲ್, ಲಯಬಿಲಿಟಿ ಮತ್ತೆ ರೆವಿನ್ಯೂ. ಸೊ CAR, ಸೊ 3 ಇರ್ತವೆ. ಸೊ ಅವು ಜಾಸ್ತಿ ಆದಾಗ ಕ್ರೆಡಿಟ್ ಮಾಡಬೇಕು, ಕಡಿಮೆ ಆದಾಗ ಡೆಬಿಟ್ ಮಾಡಬೇಕು. ಸೊ ಎಕ್ಸ್ಪೆನ್ಸಸ್ ಮತ್ತೆ ಅಸೆಟ್ ಇದಾವೆ. ಸೊ ಎಕ್ಸ್ಪೆನ್ಸಸ್ ಅಸೆಟ್ ಜಾಸ್ತಿ ಆದಾಗ ಡೆಬಿಟ್ ಮಾಡಬೇಕು, ಕಡಿಮೆ ಆದಾಗ ಅದನ್ನ ಕ್ರೆಡಿಟ್ ಮಾಡಬೇಕು. ಸೊ ನಿಮ್ಗೆ ಒಂದಿಷ್ಟು ಐಟಮ್ಸ್ ಗಳ ಲಿಸ್ಟ್ ಅನ್ನ ಕೊಡ್ತೀನಿ ನಾನು ನಿಮ್ಗೆ. ಸೊ ಯಾವ್ಯಾವ ಕ್ಯಾಪಿಟಲ್ ಅಲ್ಲಿ ಬರ್ತಾವೆ, ಯಾವ್ಯಾವ ಲಯಬಿಲಿಟಿಯಲ್ಲಿ ಬರ್ತಾವೆ, ಯಾವ್ಯಾವ ರೆವಿನ್ಯೂ ಅಲ್ಲಿ ಬರ್ತಾವೆ, ಯಾವನ್ನ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ, ಯಾವ್ಯಾವ ಅಸೆಟ್ ಅಂತ ಕರಿತೀವಿ. ಸೊ ಅವಷ್ಟು ನಾನು ನಿಮ್ಗೆ ಒಂದು ಲಿಸ್ಟ್ ಅನ್ನ ಕೊಡ್ತೀನಿ. ಅದನ್ನ ನೀವು ಸರಿಯಾಗಿ ಓದ್ಕೊಳ್ಳಿ. ಆನಂತರ ನೀವು ಕಾನ್ಸೆಪ್ಟ್ ಅನ್ನ ಸರಿಯಾಗಿ ನೆನಪಿಟ್ಕೊಳ್ಳಿ. ಸೊ ಇಷ್ಟು ಮಾಡಿದ್ರೆ ನೀವು ಈಸಿಲಿ ಏನ್ ಮಾಡಬಹುದು, ಜರ್ನಲ್ ಎಂಟ್ರೀಸ್ ಅನ್ನ ಇಲ್ಲಿ ಸಾಲ್ವ್ ಮಾಡಬಹುದು. ಸೊ ಇದೆಷ್ಟು ಪ್ರಾಬ್ಲಮ್ ಆಗಿದೆ. ಸೊ ನಿಮ್ಗೆ ಯಾವುದೇ ತರಹದ ಡೌಟ್ಸ್ ಇದ್ದಲ್ಲಿ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ನಾಳೆ ಅಂದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇನ್ನೊಂದು ಪ್ರಾಬ್ಲಮ್ ಜೊತೆಗೆ ಬರ್ತೇನೆ. ಅಲ್ಲಿವರೆಗೂ ಥ್ಯಾಂಕ್ ಯು.